ನೀವು ಮಾತಾಡದೇ ಇದ್ದರೆ ನಿಮ್ಮ ಒಳಗಡೆ ನಂಬಿಕೆ ಐತಂತೆ ದೇವ್ರಿಗೆ ಗೊತ್ತು, ಆದರೆ ಅವನು ಗೊತ್ತಿಲ್ವಲ್ಲ. ಸೇಟನ್ ಈಸ್ ನಾಟ್ ಇನ್ಸೈಡ್ ಯು. ಸೈತಾನ್ ನಿಮ್ಮೊಳಗಡೆ ಇಲ್ಲ, ಆಚೆ ಇದ್ದಾನೆ. ಅದಕ್ಕೇ ನೀವು ಕೈ ತಟ್ಟಿ ಮಾತಾಡಿ ಡಿಕ್ಲೇರ್ ಮಾಡೋದು, ಕನ್ಫೆಸ್ ಮಾಡೋದೆಲ್ಲ ಭಾಳ ಇಂಪಾರ್ಟೆಂಟು. ನೀವು ಮಾತನಾಡೋದು ಪರಿಸ್ಥಿತಿಗಳು ಕೇಳುತ್ತೆ, ನೀವು ಮಾತನಾಡೋದು ದೇವದೂತರುಗಳು ಕೇಳಿಸ್ಕೊಳ್ತಾರೆ, ನೀವು ಮಾತನಾಡೋದು ಸೈತಾನನು ಸಹ ಕೇಳಿಸ್ಕೊಳ್ತಾನೆ. ಐ ಆಮ್ ಬ್ಲೆಸ್ಡ್. ನೋಡಿ, ನಂಬಿಕೆಯ ಬಗ್ಗೆ ಮಾತನಾಡೋಕ್ಕೆ ತುಂಬ ಜನ ಇದ್ದಾರೆ, ನಂಬಿಕೆಯಿಂದ ಏನೇನಾಗುತ್ತೆ ಅಂತ ಹೇಳ್ಕೊಡೋದಕ್ಕೆ ತುಂಬ ಜನ ಇದ್ದಾರೆ, ನಂಬಿಕೆ ಇದ್ದರೆ ಏನೇನೆಲ್ಲ ಅದ್ಭುತ ಆಗುತ್ತೆ ಅಂತ ಪ್ರಸಂಗ ಮಾಡೋಕ್ಕೂ ತುಂಬ ಜನ ಇದ್ದಾರೆ. ನಂಬಿಕೆನೇ ಇಲ್ಲದೆ ಇರೋರಿಗೇನೆ ಫಿಲಿಪ್ ಫಸ್ಟ್ ಇರೋದು. ಎಲ್ಲರೂ ಆರಂಭ ಕಾಲದಲ್ಲಿ ನಂಬಿಕೆ ಒಂದಿಗೆ ಬರಲಿಲ್ಲ, ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡವ್ರೆ. ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಭಯನೇ, ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ನನಗೂ ಆಗುತ್ತಾ ಅನ್ನೋ ಭಯನೇ. ಎಲ್ಲನೂ ಸ್ವಲ್ಪ ಕಾಲಿಟ್ಟಿರೋರೆ ಇವತ್ತು ಹೀಲಿಂಗ್ ಮಿನಿಸ್ಟ್ರಿ ಮಾಡಿರೋರು, ಇವತ್ತು ಅದ್ಭುತ ಮಿರಕಲ್ ಮಿನಿಸ್ಟ್ರಿ ಮಾಡಿರೋರು, ಹೀಲಿಂಗ್ ಮಿನಿಸ್ಟ್ರಿ ಮಾಡಿರೋರು, ದೊಡ್ಡ ಕ್ರೂಸೈಡ್ ನಡೆಸಿರೋರೆಲ್ಲ ನಂಬಿಕೆ ಇಲ್ಲದೆ ಸ್ಟಾರ್ಟ್ ಮಾಡಿದವ್ರೆ. ನಾನೇನು ಹೇಳ್ತೀನಿ ಅಂದರೆ, ನಂಬಿಕೆ ಇಲ್ಲ ಅಂತ ನೀನು ಸುಮ್ಮನೆ ಕುಂತ್ಕೊಬೇಡ. ಯು ಕ್ಯಾನ್ ಡೂ ಎವ್ರಿಥಿಂಗ್, ಗಾಡ್ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ನಿನಗೆ ಆಗಲ್ಲ ಅನ್ನೋದ್ರ ಮಾತ್ರ ನೀನು ತೀರ್ಮಾನಕ್ಕೆ ಬರಬೇಡ. ಯಾಕೆ ಗೊತ್ತಾ, ನಿನ್ನನ್ನಿಟ್ಟು ದೇವ್ರು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾರ, ಅದು ನೆರವೇರುತ್ತೆ. ಅವನು ಯೋಗ್ಯತೆಯೇ ಇಲ್ಲ, ನಾನು ದೇವ್ರನ್ನ ನೋಡೋಕ್ಕೆ ಯೋಗ್ಯತೆಯೇ ಇಲ್ಲ ಅಂದ್ಕೊಂಡು ಕುಂತಿರ್ತಾನಲ್ಲ, ಅಂಥವನ್ನೂ ಸಹ ಅಪ್ಪ ಯೇಸುವೆ ಅಂತ ಹೇಳಿಸ್ತೀವಿ. ನೋಡ್ದ, ಇರೋದ್ರಲ್ಲೇ ಬೆಸ್ಟ್ ಮೆಸೇಜ್ ಅದೇ. Mahime arasane ninna. Everybody to put together. Lift your voices this morning. Come on, we cannot hear you. Paraloka rajane. You are the King of Kings, Lord. Nityavu aradisuve. Mahime arasane ninna. Atmadi aradisuve. Paraloka rajane ninna. Nityavu to worship you, Appa, in spirit and in truth this morning. Nityavu aradisuve. Yes, Lord, ಕೃಪೆಯಲ್ಲಿ ಐಶ್ವರ್ಯನ ನೀನು ದೇವರೇ. ಅಪ್ಪ, ಸರ್ವವನ್ನು ಆಳುವಾತನ ನೀನು. ಅಪ್ಪ, ನನ್ನಯ ರಕ್ಷಕನ ನಿಮಗೆ ಸ್ತೋತ್ರ ದೇವನೇ. ಅಪ್ಪ, ನನ್ನೊಂದಿಗೆ ಯಾವಾಗಲೂ ಇರುವಾತ ನಿಮಗೆ ಸ್ತೋತ್ರ. Thank you, Jesus, we worship you. Hallelujah, we thank you. ಯೆಸಯ್ಯ ನಿಮಗೆ ಸ್ತೋತ್ರ, ಯೆಸಯ್ಯ ನಿಮಗೆ ಸ್ತೋತ್ರ. Hallelujah, we thank you, Jesus. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಸರ್ವನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, yes Lord. ಯೆಸಯ್ಯ ಸರ್ವವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ, ನನ್ನಯ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ, ನಿನ್ನನ್ನೇ ನನ್ನಯ ರಕ್ಷಕನೇ, ನನ್ನಯ ರಕ್ಷಕನೇ. You are my Savior. ಹೌದು ದೇವರೇ, ನನ್ನಯ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ. Yes Lord. ಮಹಿಮೆ ಅರಸನೆ ನಿನ್ನ, ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಮಹಿಮೆ. ಹೌದು ದೇವರೇ, ಅಪ್ಪ ಅರಸನೆ ನಿಮಗೆ ಸ್ತೋತ್ರ. ಅಪ್ಪ ರಾಜಾಧಿರಾಜನೇ ನಿಮಗೆ ಸ್ತೋತ್ರ. ಅಪ್ಪ ಸರ್ವದಲ್ಲೂ ಐಶ್ವರ್ಯನೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಮಹಿಮೆ ಮಹಿಮೆ ಅರಸನೆ ನಿನ್ನ. We give you all the praises. We give you all the praise this morning. We give you all the glory. We give you all the glory this morning. Hallelujah. ಮಹಿಮೆ ಮಹಿಮೆ ಅರಸನೆ ನಿನ್ನ, ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ಯೇಸುವೇ. ಮಹಿಮೆ ಮಹಿಮೆ ಅರಸನೆ. ಆತನ ಮಹಿಮೆ ಇಳಿದು ಬರಲಿ. ಆತನ ಮಹಿಮೆಗಾಗಿ ಸ್ತೋತ್ರ. ಅಪ್ಪ, ನಿಮ್ಮ
ಸಿದ್ಧ ಸಹಾಯಕ ದೇವರು. ಹೌದು ದೇವರೇ, ಅಪ್ಪ ನೀನೇ ನಮ್ಮ ಆಶ್ರಯ ದುರ್ಗವು ದೇವರೇ. ಸಂಕಟದಲ್ಲಿ ಯಾವಾಗಲೂ ಸಹಾಯ ಮಾಡುವಾತನೇ ನಿಮಗೆ ಸ್ತೋತ್ರ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ. ಯೇಸುವೇ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ. ಅಳಿದರು ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ಆತ್ಮದಿ ಆರಾಧಿಸುವೆ. ಮಹಿಮೆ ಕರಗಳನ್ನು ತಟ್ಟುತ್ತಾ ಮಹಿಮೆ ಅರಸನಿಗೆ Lord, we give you glory. Hallelujah. Let your name be honored this morning. Father, we worship you. Father, we worship you. Father, we worship you. Hallelujah. We thank you. Thank you, Jesus. ಯೇಸುವೇ ನಿಮಗೆ ಸ್ತೋತ್ರ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ. Yes, Lord. ಹೌದು ದೇವರೇ, this is not just a song this morning, Lord. It is our faith this morning. Hallelujah. It is our declaration this morning. You're a God who blesses us. ಅಪ್ಪ, ನಮ್ಮನ್ನು ಆಶೀರ್ವಾದ ಮಾಡುವ ಅಪ್ಪ ಒಳ್ಳೆ ಕರ್ತನು ನೀನು ದೇವರೇ. ಯೇಸಯ್ಯ ನಿಮಗೆ ಸ್ತೋತ್ರ. Hallelujah. We thank you, Jesus. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. We want to thank you for your grace. Let's give him a clap offering this morning. Hallelujah.
ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಂಥ ಮತ್ತು ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಇಬ್ರಾಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ಅವಶ್ಯ. ನನ್ನೊಳಗಡೆ ನಂಬಿಕೆ ಬರಬೇಕು, ಅದಕ್ಕೇನೆ ಪ್ರಸಂಗ ಮಾಡಬೇಕು. ಇವಾಗ ನಾನು ಏನಕ್ಕೆ ಮೆಸೇಜ್ ಕೊಡ್ತಾ ಇದ್ದೀನಿ ಅಂದರೆ ನಮ್ಮೊಳಗಡೆ ನಂಬಿಕೆ ಬರಬೇಕು ಅಂತ. ಪ್ರೈಸ್ ಲಾರ್ಡ್. ನಂಬಿಕೆ ಬಂದ ಮೇಲೇ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಕನ್ಫೆಷನ್ ಮಾಡೋದು, ಡಿಕ್ಲರೇಷನ್ ಮಾಡೋದು. ಐ ಕಮ್ಯಾಂಡ್ ಮನಿ ಟು ಕಮ್, ಐ ಕಮ್ಯಾಂಡ್ ಸಿಕ್ನೆಸ್ ಟು ಗೋ. ಇದೆಲ್ಲ ನಾವು ಯಾಕೆ ಕೇಳ್ತೀವಿ ನೋಡಿ? ಯಾಕೆ ಸತ್ಯವೇದ ಈ ರೀತಿ ಹೇಳುತ್ತೆ, ಬೆಟ್ಟವನ್ನು ನೋಡಿ ಮಾತನಾಡು ಅಂತ. ನಾವು ಯಾಕೆ ಮಾತನಾಡಬೇಕು? ಯಾಕೆ ಜೋರಿಗೆ ಆಡಬೇಕು? ಯಾಕೆ ಡಿಕ್ಲೇರ್ ಮಾಡಬೇಕು? ಕೆಲವ್ರು ಹೇಳ್ತಾರೆ ನೋಡಿ, ಪಾಸ್ಟರ್ ನನಗೆ ನಂಬಿಕೆ ಐತೆ, ಐ ಹ್ಯಾವ್ ಫೇತ್, ಅದಕ್ಕೆ ಅಂತ ನಾನು ಕಿರ್ಚಾಡಬೇಕು, ಜೋರಿಗೆ ಹೇಳಬೇಕು, ಕನ್ಫೆಷನ್ ಮಾಡಬೇಕು, ಡಿಕ್ಲೇರ್ ಮಾಡಬೇಕು ಅಂತೇನಿಲ್ಲ. ಗಾಡ್ ನೋಸ್ ಮೈ ಫೇತ್. ಕರೆಕ್ಟಾ? ಇಫ್ ಗಾಡ್ ನೋಸ್ ಯುವರ್ ಫೇತ್, ದೆನ್ ವೈ ಯು ಹ್ಯಾವ್ ಟು ಕಮ್ಯಾಂಡ್, ವೈ ಯು ಹ್ಯಾವ್ ಟು ಡಿಕ್ಲೇರ್? ನೀವು ಮನಸ್ಸಲ್ಲಿ ನಂಬಿದ್ದೀರಾ, ಓಕೆ. ನಿಮ್ಮ ಮನಸ್ಸಲ್ಲಿ ನಂಬಿರೋದು ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ನಿಮಗೆ ಗೊತ್ತು, ದೇವ್ರಿಗೆ ಗೊತ್ತು. ಸೈತಾನನಿಗೆ ಹೆಂಗೆ ಗೊತ್ತು ನೀವೇನು ಮನಸ್ಸಲ್ಲಿ ಇಟ್ಟಿದ್ದೀರಾ ಅಂತ? ಗೊತ್ತಾಗಲ್ಲ. ಯಾಕೆ ಗೊತ್ತಾ? ಅವ್ನು ನಿಮ್ಮ ಒಳಗಡೆ ಇಲ್ಲ. ಈಸ್ ನಾಟ್ ಇನ್ಸೈಡ್ ಯು, ಈಸ್ ಔಟ್ಸೈಡ್. ಸೊ ಅವನಿಗೆ ಗೊತ್ತಾಗಬೇಕು, ಭಯ ಇಲ್ಲ, ನಾನು ಜಯಿಸ್ತೀನಿ, ನಿನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಾತನು ದೊಡ್ಡವರು, ಕಾಯಿಲೆ ನೋಡಿ ಮಾತನಾಡ್ತೀನಿ, ಪರಿಸ್ಥಿತಿಗಳನ್ನು ನೋಡಿ ಮಾತನಾಡ್ತೀನಿ, ಎಲ್ಲ ನನಗೆ ಪಾಸಿಟಿವೇ ಆಗೋದು ಅಂತ ನೀವು ಮಾತನಾಡೋದು ಸೈತಾನನು ಸಹ ಕೇಳಿಸ್ಕೊಳ್ತಾನೆ. ನೀವು ಮಾತಾಡದೇ ಇದ್ದರೆ ನಿಮ್ಮ ಒಳಗಡೆ ನಂಬಿಕೆ ಐತೆ ಅಂತ ದೇವ್ರಿಗೆ ಗೊತ್ತು, ಆದರೆ ಅವನು ಗೊತ್ತಿಲ್ವಲ್ಲ. ಸೇಟನ್ ಈಸ್ ನಾಟ್ ಇನ್ಸೈಡ್ ಯು. ಸೈತಾನ್ ನಿಮ್ಮೊಳಗಡೆ ಇಲ್ಲ, ಆಚೆ ಇದ್ದಾನೆ. ಅದಕ್ಕೇ ನೀವು ಕೈ ತಟ್ಟಿ ಮಾತಾಡಿ ಡಿಕ್ಲೇರ್ ಮಾಡೋದು, ಕನ್ಫೆಸ್ ಮಾಡೋದೆಲ್ಲ ಭಾಳ ಇಂಪಾರ್ಟೆಂಟು. ನೀವು ಮಾತನಾಡೋದು ಪರಿಸ್ಥಿತಿಗಳು ಕೇಳುತ್ತೆ, ನೀವು ಮಾತನಾಡೋದು ದೇವದೂತರುಗಳು ಕೇಳಿಸ್ಕೊಳ್ತಾರೆ, ನೀವು ಮಾತನಾಡೋದು ಸೈತಾನನು ಸಹ ಕೇಳಿಸ್ಕೊಳ್ತಾನೆ. ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಐ ಹ್ಯಾವ್ ಫೇವರ್, ಮನಿ ಈಸ್ ಕಮಿಂಗ್, ಹೆಲ್ತ್ ಈಸ್ ಕಮಿಂಗ್, ಐ ಆಮ್ ಈಲ್ಡ್. ಇದೆಲ್ಲ ನೀವು ಹೇಳಿದಾಗ ಹೊರಗಡೆ ಪರಿಸ್ಥಿತಿಗಳು ಕೇಳಿಸ್ಕೊಳ್ತಾರೆ. ಅದಕ್ಕೆ ಮಾತನಾಡ್ಬೇಕು. ಸುಮ್ಮನೆ ಚರ್ಚಿಗೆ ಬಂದ್ಬಿಟ್ಟು ದೇವರೆಲ್ಲ ನೋಡ್ಕೊಳ್ತಾರೆ, ನನ್ನ ಮನಸ್ಸು ದೇವ್ರಿಗೆ ಗೊತ್ತು, ನನ್ನ ಹೃದಯದಲ್ಲಿರೋದೆಲ್ಲ ದೇವ್ರು ನೋಡ್ಕೊಳ್ತಾರೆ, ಹಿಂಗೆ ಕುಂತ್ಕೊಬಾರ್ದು. ವಿ ಶುಡ್ ಸ್ಪೀಕ್. ಪ್ರೈಸ್ ಲಾರ್ಡ್. ರೈಟ್, ಓಕೆ. ಒಂದು ಈಗ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ ಒಂದಿಗೆ ಹಂಗೆ ನಾನು ದೇವ್ರ ವಾಕ್ಯಕ್ಕೆ ಹೋಗ್ತೀನಿ. ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ವಿತೌಟ್ ಫೇತ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ವಾಟ್ ಇಫ್ ವಿ ಡೋಂಟ್ ಹ್ಯಾವ್ ಫೇತ್? ಇಫ್ ಯು ಹ್ಯಾವ್ ಫೇತ್ ಯು ಕ್ಯಾನ್ ಪ್ಲೀಸ್ ಗಾಡ್. ಇಫ್ ಯು ಡೋಂಟ್ ಹ್ಯಾವ್ ಫೇತ್, ನಂಬಿಕೆ ಬೇಕು ನೋಡಿ. ನಂಬಿಕೆ ಬಗ್ಗೆ ಮಾತನಾಡೋಕ್ಕೆ ತುಂಬ ಜನ ಇದ್ದಾರೆ, ನಂಬಿಕೆಯಿಂದ ಏನೇನಾಗುತ್ತೆ ಅಂತ ಹೇಳ್ಕೊಡೋದಕ್ಕೆ ತುಂಬ ಜನ ಇದ್ದಾರೆ, ನಂಬಿಕೆ ಇದ್ದರೆ ಏನೇನೆಲ್ಲ ಅದ್ಭುತ ಆಗುತ್ತೆ ಅಂತ ಪ್ರಸಂಗ ಮಾಡೋಕ್ಕೂ ತುಂಬ ಜನ ಇದ್ದಾರೆ. ನಂಬಿಕೆನೇ ಇಲ್ಲದೆ ಇರೋರಿಗೇನೆ ಫಿಲಿಪ್ ಪಾಸ್ಟ್ ಇರೋದು. ಆಮೇಲೆ ಸೊ ಈಗ ನಂಬಿಕೆ ಇಲ್ಲದೆ ಇರೋರ ಗತಿ ಏನು? ಅದ್ರ ಬಗ್ಗೆನೇ ಇವತ್ತು ನಾವು ನೋಡೋಣ. ಯೆಶಾಯನಿಗೆ ಬರೆದ ಪುಸ್ತಕ 40ನೇ ಅಧ್ಯಾಯ 29ನೇ ವಾಕ್ಯ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 40 ವರ್ಸ್ 29. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಓ ಮೈ ಗಾಡ್. ಹಿ ಗಿವ್ಸ್ ಪವರ್ ಟು ದ ವೀಕ್ ಆ್ಯಂಡ್ ಸ್ಟ್ರೆಂತ್ ಟು ದ ಪವರ್ಲೆಸ್. ಯಾರೆಲ್ಲ ಪವರ್ಲೆಸ್ ಆಗಿದ್ದೀರೋ, ಚಾರ್ಜಿಂಗ್ ಇಲ್ಲದೆ ಇದ್ದೀರೋ, ಇವತ್ತು ದೇವರು ಚಾರ್ಜ್ ಮಾಡ್ತಾರೆ. ಡೋಂಟ್ ವರಿ ದಟ್ ಯು ಡೋಂಟ್ ಹ್ಯಾವ್ ಪವರ್. ಪವರೇ ಇಲ್ಲ, ಫೇತೇ ಇಲ್ಲ, ಪಾಸ್ಟರ್ ನಾನು ಏನು ಮಾಡಲಿ ಅನ್ನೋರ್ಗು ಸಹ ಇವತ್ತೊಂದು ಶುಭ ಸಮಾಚಾರ, ಇವತ್ತೊಂದು ಗುಡ್ ನ್ಯೂಸ್ ಇದೆ. ಸತ್ಯವೇದ ಹೇಳುತ್ತೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ನೋಡಿ, ನಡೆಯೋಕ್ಕಾಗುವಂಥ 99 ಕುರಿಗಳು ರೋಡಲ್ಲೈತೆ, ನಡೆಯೋಕ್ಕಾಗದೇ ಇರೋದು ಹೆಗಲ ಮೇಲೆ ಐತೆ.
ನಿನಗೆ ಆಗ್ತಾ ಇಲ್ಲ, ನಿನಗೆ ನಡೆಯೋಕ್ಕಾಗ್ತಾ ಇಲ್ಲ, ತುಂಬ ಟಯರ್ಡಾಗಿ ಆಗ್ತೈತೆ, ಏನು ಮಾಡೋದು ಗೊತ್ತಿಲ್ಲ. ಯು ಆರ್ ಆನ್ ಈಸ್ ಶೋಲ್ಡರ್. 99 ನಡೀತೈತೆ ಚೆನ್ನಾಗಿ, ಒಂದು ನಡೆಯೋಕ್ಕೆ ಬರಲ್ಲ, ರೂಟ್ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಯ್ತು. ಅದನ್ನು ದೇವ್ರು ಎತ್ಕೊಂಬಂದು ಹೆಗಲ ಮೇಲೆ ಇಟ್ಕೊಂಡ್ರು. ಸೊ ನನ್ನ ಕೈಲಿ ಆಗಲ್ಲ ಪಾಸ್ಟರ್, ನನಗೆ ಫೈತೇ ಬರ್ತಾ ಇಲ್ಲ ಅಂದರೆ ಇವತ್ತಿನ ಸಂದೇಶ ನಿನಗೇನೆ. ಮಾರ್ಕನಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 17ರಿಂದ ಓದೋಣ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನೋಡಿ, ಇಲ್ಲಿ ಮಗನಿಗೆ ಬಂದ್ಬಿಟ್ಟು ಡಿಮನ್ ಪೊಸೆಸ್ಡ್. ಈಗ ಇವನು ಒಂದು ಬಿಡುಗಡೆ ಬೇಕು. ಯೇಸು ಸ್ವಾಮಿ ಹತ್ರ ಬಂದು ಒಂದು ತಂದೆ ಕೇಳ್ತಾನೆ, ನನ್ನ ಮಗ ಆವಾಗವಾಗ ದೆವ್ವ ಹಿಡ್ದು ಬಿದ್ದೋಗ್ತಾನೆ, ಅವನಿಗೇನಾದರೂ ಬಿಡುಗಡೆ ಮಾಡು ಅಂತ ಶಿಷ್ಯರನ್ನು ಕೇಳಿದೆ. ಶಿಷ್ಯರ ಕೈಲಿ ಆಗಿಲ್ಲ. ದಯವಿಟ್ಟು ದೇವರೇ ನೀನೇನಾದರೂ ಮಾಡು ಅಂತ ಆ ಮಗನನ್ನು ಕರ್ಕೊಂಡು ಯೇಸು ಸ್ವಾಮಿ ಹತ್ರ ಬರ್ತಾನೆ. ಯೇಸು ಸ್ವಾಮಿ ಏನು ಹೇಳ್ತಾರೆ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದ್ದಾನೆ. ಎಲ್ಲರೂ ಹೇಳಿ. ಸೊ ನಂಬುವವ್ರಿಗೆ ಎಲ್ಲ ಆಗೋದು. ಕರೆಕ್ಟಾ ಇಲ್ವಾ? ಹೌದಾ ಇಲ್ವಾ? ನಂಬುವವ್ರಿಗೆ ಎಲ್ಲ ಆಗೋದು. ಇಲ್ಲಿ ನೆಕ್ಸ್ಟು 24. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ನಂಬುತ್ತೇನೆ, ಆದರೆ ಇವಾಗೇನಿಲ್ಲ, ನಂಬಿಕೆ ಇಲ್ಲ. ನಂಬ್ತೀನಿ, ಆ ನಂಬಿಕೆ ಇಲ್ಲ. ಇವತ್ತು ನಮ್ಮ ಗತಿ ಎಲ್ಲ ಹಂಗೆ ಇರೋದು. ನಂಬ್ತೀನಿ, ಆದರೆ ಸರಿಯಾಗಿ ನಂಬಿಕೆ ಇಲ್ಲ. ಕರೆಕ್ಟಾ ಇಲ್ವಾ? ಇಲ್ಲ. ನಂಬಿಕೆ ಐತೆ, ನಮ್ಮ ಹೆಸರು ಬಿಲೀವರ್ಸು, ಬಟ್ ವಿ ಡೋಂಟ್ ಬಿಲೀವ್. ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಅದಕ್ಕೆ ಯೇಸು, ಇಲ್ಲಪ್ಪ, ನಂಬಿಕೆ ಬರೋವರೆಗೂ ವೆಯ್ಟ್ ಮಾಡು, ಅಥವಾ ನಂಬಿಕೆ ಬಂದರೆ ಮಾತ್ರನೇ ಅದ್ಭುತ ನಾನು ಮಾಡೋಕ್ಕಾಗೋದು. ಫಸ್ಟು ನಂಬಿಕೆನ ಬರ್ಸ್ಕೊಂಬ, ಆಮೇಲೆ ನಾನು ಅದ್ಭುತ ಮಾಡ್ತೀನಿ ಅಂತ ಸತ್ಯವೇದದಲ್ಲಿ ಇಲ್ಲವೇ ಇಲ್ಲ. ಮಿರಕಲ್ ಹೆಂಗಾಯಿತು? ನಂಬಿಕೆನೇ ಇಲ್ಲ, ಮಿರಕಲ್ ಹೆಂಗಾಯಿತು? ದೇವ್ರು ಹೇಳಿದ್ರು ನಂಬಿಕೆ ಇದ್ದರೆ ಆಗುತ್ತೆ ಅಂದರು. ಇವನೇನು ಹೇಳ್ತಾನೆ, ನನಗೆ ನಂಬಿಕೆ ಇಲ್ಲ ಅಂತಾನೆ. ದ ನೆಕ್ಸ್ಟ್ ಸೆಕೆಂಡ್ ಇಮಿಡಿಯೇಟ್ಲಿ ಗಾಡ್ ಹೀಲ್ಡ್. ಇಲ್ಲ, ಅದ್ಭುತ ಆಗೋಕ್ಕೇ ನಂಬಿಕೆ ಬೇಕು ತಾನೆ. ಆಗೋದು ನೋಡಿ ಅಲ್ಲ, ಅದ್ಭುತ ಆಗಬೇಕಂದ್ರೆ ಏನು ಬೇಕು? ಅದೇ ಇಲ್ಲ ಅಂದಮೇಲೆ ಹೆಂಗೆ ಅದ್ಭುತ ನಡೆಯುತ್ತೆ? ಫೇತ್ ಡಸಂಟ್ ಮ್ಯಾಟರ್. ಇವತ್ತು ಒಂದು ಹೊಸ ಸಂದೇಶ ಹೇಳಕ್ಕೆ ಬರ್ತಾಯಿದ್ದೀನಿ. ಏನಂದರೆ, ನಿನಗೆ ನಂಬಿಕೆನೇ ಇಲ್ಲ ಅಂದರೂ ವಾಗ್ದಾನ ಮಾಡಿ ದಾತನು ನಂಬಲು ಯೋಗ್ಯನು. ನಿನಗೆ ವಾಗ್ದಾನ ಮಾಡಿದ ಮೇಲೆ ಆತನು ಮಾಡಲು ಶಕ್ತನು. ಪ್ರೈಸ್ ದಿ ಲಾರ್ಡ್. So immediately the next moment God did miracle, not because of his faith. ಅವನೇನು ಹೇಳ್ತಾನೆ, ನನ್ನ ನಂಬಿಕೆನೇ ಇಲ್ಲ, ನೋ ಮ್ಯಾಟರ್ ಕಮ್. ನಂಬಿಕೆ ಇಲ್ಲ ಅಲ್ಲ, ಬಾ. ಸೊ ನನಗೆಷ್ಟು ನಂಬಿಕೆ ಇದೆ, ನಂಬಿಕೆ ಬರ್ಸ್ಕೊಬೇಕು ಅನ್ನೋದೆಲ್ಲ ಏನು ಬೇಕು. ನಿನಗೆ ನಂಬಿಕೆನೇ ಇಲ್ಲ ಅಂದರೂ ನಿನಗೆ ಅದ್ಭುತ ಆಗುತ್ತೆ ಅನ್ನೋದೇ ಇವತ್ತು ಸಂದೇಶ. ಆಮೇಲೆ ಎಲ್ಲರ ಸಂದೇಶ ಹೆಂಗೆ ಅಂದರೆ, ನಂಬಿಕೆ ಇದ್ದರೆ ಮಾತ್ರನೇ ಆಗೋದು. ಇವತ್ತು ಫಿಲಿಪ್ ಪಾಸ್ಟರ್ನ ಸಂದೇಶ ಏನು ಗೊತ್ತಾ? ನಿನಗೆ ನಂಬಿಕೆ ಇಲ್ಲ ಅಂದರೂ ಅದ್ಭುತ ಆಗುತ್ತೆ. ಇದನ್ನು ನೀವು ಎಲ್ಲೂ ಕೇಳಿರಲ್ಲ. ದಿಸ್ ಇಸ್ ಎ ನ್ಯೂ ರೆವಲ್ಯೂಷನ್. ಏಮೇನ್? ಸರಿ, ಇನ್ನೂ ಕೆಲವೊಂದು ವಾಕ್ಯ ಕೂಡ ಓದೋಣ. ನಂಬಿಕೆ ಇದ್ರೇ ಅದ್ಭುತ ಆಗೋದು ಅಂತ ನೀವು ಹೇಳ್ತೀರ ಅಲ್ವಾ? ನಂಬಿಕೆ ಇಲ್ಲ ಅಂದ್ರೂ ಅದ್ಭುತ ಆಗುತ್ತೆ ನಾನು ಹೇಳ್ತೀನಿ. ಯೋಹಾನನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 5-6 ಓದಿ. ದ ಬುಕ್ ಆಫ್ ಜಾನ್ ಚಾಪ್ಟರ್ 6 ಫ್ರಮ್ ವರ್ಸ್ 5-6. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಕೇಳಿದನು. He was testing Philip, for he already knew what he was going to do. God knew what he is going to do. ದೇವ್ರಿಗೆ ಗೊತ್ತು ಅವ್ರು ಏನು ಮಾಡಬೇಕು ಅಂತ. ಆದರೂ ಸುಮ್ಮನೆ ಟೆಸ್ಟ್ ಮಾಡೋಕ್ಕೆ ಫಿಲಿಪ್ಪನ್ನು ಕೇಳ್ತಾರೆ, ಏನಪ್ಪ ಇಷ್ಟು ಜನ ಬಂದಿದ್ದಾರಲ್ಲ, ಊಟಕ್ಕೆ ಏನು ಮಾಡೋಣ? ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿ ಆದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನು, ಓಕೆ, ಇವಾಗ ಇವನೇನು ಹೇಳ್ತಾನೆ? ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೂ 200 ಹಣದ ರೊಟ್ಟಿ ಆದರೂ ಸಾಲದು. ಸ್ವಲ್ಪ ಕೊಟ್ಟರು ಎಲ್ಲಿಂದ ತೊಗೊಂಬರೋದು? ಸೊ ಇದು ನಂಬಿಕೆನಾ? ದೇವರೇ ನೀನೆಲ್ಲ ಮಾಡ್ತೀಯಪ್ಪ, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿದ್ನಾ? ಒಂದು ವೇಳೆ ಫಿಲಿಪ್ಪನ ಫೇತ್ಗೆ ತಕ್ಕನಾಗೆ ಯೇಸು ಸ್ವಾಮಿ ಇವನಿಗೆ ನಂಬಿಕೆ ಇಲ್ಲ, ನಾನು ಮಾಡಲ್ಲ ಅಂತಿದ್ದಿದ್ರೆ 5,000 ಜನನೂ ಹೊಟ್ಟೆಗೆ ತ್ಯಾವ ಬಟ್ಟೆ ಹಾಕ್ಕೊಬೇಕಾಯ್ತು, ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಬೇಕಾಯ್ತು,
ತಿನ್ನೋಕ್ಕೆ ಏನು ಸಿಗ್ತಾ ಇರಲಿಲ್ಲ. ಸೊ ಇವನ್ ಫೇತ್ ಮೇಲೆ ದೇವರು ಸುಮ್ಮನೆ ಟೆಸ್ಟ್ ಮಾಡಿದ್ರೆ ಹೊರತು ಇವನ್ ಫೇತ್ ಇಟ್ಕೊಂಡು ಅದ್ಭುತ ಮಾಡಲಿಲ್ಲ. ಗಾಡ್ ನ್ಯೂ, ದೇವ್ರಿಗೆ ಗೊತ್ತು ಇವನಿಗೆ ನಂಬಿಕೆ ಇಲ್ಲ. ಅದಕ್ಕೆ ಟೆಸ್ಟ್ ಮಾಡೋಕ್ಕೆ ನೋಡಿ, ಸತ್ಯವೇದ ಹೇಳುತ್ತೆ ಟು ಟೆಸ್ಟ್ ಹಿಮ್ ಗಾಡ್ ಆಸ್ಟ್. ಸುಮ್ಮನೆ ಟೆಸ್ಟ್ ಮಾಡಿದ್ರಂತೆ. ಅಪ್ಪ ಇಷ್ಟು ಜನಕ್ಕೆ ಊಟ ಹೆಂಗೆ ಹಾಕೋಣ? ಅಯ್ಯೋ ಹೆಂಗಾಗ್ತಿರೋ ಅದೇನಪ್ಪ ಒಂದು ಅರ್ಥ ಆಗ್ತಾಯಿಲ್ಲ. ಜೊತೆಲಿದ್ದವ್ರ ಗತಿನೇ ಹಿಂಗೆ ಅಂದರೆ, ಯೇಸು ಸ್ವಾಮಿ ಜೊತೆಲಿದ್ದವ್ರ ಗತಿನೇ ಹಿಂಗೆ ಅಂದರೆ, ನನ್ನ ಜೊತೆಲಿದ್ದವ್ರ ಗತಿ ಹೆಂಗೆ? ಸೊ ಅದಕ್ಕೇ ಇವತ್ತು ಫೇತ್ ಗೀತು ಹಂಗೆ ಫೈರ್ ಪವರ್ ಎಲ್ಲ ಬಿಟ್ಟಾಕ್ಬಿಟ್ಟು, ದೇವರೇ ನಾನೇನಿಲ್ಲಪ್ಪ ಎಲ್ಲ ನೀನೇ ಮಾಡ್ತೀಯ ಅಂತ ಒಂದು ನಂಬಿಕೆ ಮಾತ್ರ ಬರ್ಸ್ಕೊಳ್ಳೋಣ ಸಾಕು. ಆಮೇಲೆ ಸೊ ದೊಡ್ಡ ಏನು ಹೇಳ್ತಾನೆ, ದೊಡ್ಡ ಪಂಟ್ರ ಥರ ಬರ್ತಾರೆ. ಏನು ದೊಡ್ಡ ಪಂಟ್ರ ಇವನು ಅಂತ, ಆ ಥರ ಕ್ರಿಶ್ಚಿಯಾನಿಟಿಯಲ್ಲಿ ದೊಡ್ಡ ಪಂಟ್ರ ಥರ ಬರದೆ, ದೇವರೇ ನೀನೇಪ ಮಾಸು, ನೀನೇಪ ಬಾಸು, ನೀನೇನು ಹೇಳ್ತೀಯ ಅದೇ ನಡೆಯೋದು ಅಂತ ಸುಮ್ಮನೆ ಸೈಲೆಂಟಿಗೆ ನಮ್ಮ ಗುರು ಏನು ಮಾಡ್ತಾರೋ ಆ ಥರ ಮಾಡ್ಕೊಂಡು ಹೋಗಲಿ. ಏನಂತೀರಾ? ರೈಟ್. ನೋಡಿ, ಈ ಆಸ್ ದಿಸ್ ಓನ್ಲಿ ಟು ಟೆಸ್ಟ್ ಹಿಮ್. ಬೇರೆ ಟೆಸ್ಟ್ ಮಾಡೋಕ್ಕೆ ಹೇಳಿದ್ರೆ ಹೊರತು ನಂಬಿಕೆ, ಫೇತ್, ಫಿಲಿಪ್ಪನ ನಂಬಿಕೆಯನ್ನಿಟ್ಟು ಅದ್ಭುತ ಮಾಡಬೇಕು ಅಂತ ದೇವ್ರು ಇದ್ದಿದ್ದಿದ್ರೆ ಖಂಡಿತವಾಗ್ಲೂ 5,000 ಜನಕ್ಕೆ ಊಟನೇ ಇರ್ತಾ ಇರಲಿಲ್ಲ. ಸೊ ಇನ್ನೊಬ್ಬರ ನಂಬಿಕೆಯನ್ನಿಟ್ಟು ದೇವ್ರು ಅದ್ಭುತ ಮಾಡಲ್ಲ. ನಂಬಿಕೆನೇ ಇಲ್ಲ ಅಂದರೂ ದೇವ್ರು ಅದ್ಭುತ ಮಾಡೋದಕ್ಕೆ ಸಾಧ್ಯ. ಆದಿಕಾಂಡ ಬರೆದ ಪುಸ್ತಕ, ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 17 ಫ್ರಮ್ ವರ್ಸ್ 15 ನೋಡಿ, 100 ವರ್ಷದವನಿಗೆ ಮಗು ಹುಟ್ಟುವುದುಂಟೇ, ಈಗ ಉಂಟೆ ಅಂತ ಯಾರನ್ನ ಕೇಳ್ತಾ ಇರೋದು ಅವನು? ದೇವ್ರು ನೋಡಿ ಕೇಳ್ತಾನೆ, ಈಗ ಉಂಟೆ. ಇದು ಫೇತಾ? ದೇವರು ಅದ್ಭುತ ಮಾಡ್ತೀನಿ ಅಂತ ಹೇಳಿದ್ಮೇಲೆ ದೇವರೇ ಇದೆಲ್ಲ ಆಗೋಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರೆ ನಂಬಿಕೆನಾ ಇದು? ಇಸ್ ಇಟ್ ಫೇತ್? ನೋ. ದೆನ್ ಹೇಗೆ ಅದ್ಭುತ ನಡೀತು? ಅಬ್ರಾಮನ್ಗೆ ನಂಬಿಕೆನೇ ಇಲ್ಲ, ಮತ್ತೆ ಹೆಂಗೆ ಅದ್ಭುತ ನಡೀತು? ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು ಕೆಳಗಡೆ ಬಿದ್ದು ನಗ್ತಾರೆ ಅಂತಾರೆ ಗೊತ್ತಾ? ಬಿದ್ದು ನಗ್ತಾರೆ ಅಂತಾರೆ ನೋಡಿ. ಆ ಥರ ಅಬ್ರಹಾಮನ್ ಫಸ್ಟು ಕೆಳಗಡೆ ಬಿದ್ದು ನಗಾಡಿದ್ದು, ಅಷ್ಟು ಜೋಕಾಗಿತ್ತು. ದೇವ್ರು ಏನು ಹೇಳಿದ್ರು ಅದನ್ನು ಮಾಡಿದ್ರು. ಇವನ್ ನಂಬಿಕೆ ಪ್ರಕಾರ ಮಾಡಿದ್ದಿದ್ರೆ 100 ಅಲ್ಲ 150 ಆಗಿದ್ರು ಮಗು ಹುಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಏನಾದ್ರು ಹೇಳಿದ್ರೆ ನಗಾಡ್ತಾವನೆ. ಇವಾಗ ನಾನು ಏನು ಹೇಳಿದ್ರು ನೀನು ನಗಾಡ್ತಾ ಇದ್ದೀರಲ್ಲ, ನಿನಗೆ ಅದ್ಭುತ. ಯಾವಾಗಲೂ ಒಂದು ಪ್ರಸಂಗ ಹೆಂಗಿರುತ್ತೆ ಗೊತ್ತಾ? ನಾನು ಮಾತಾಡೋದು ನಿನಗೆ ಸಂಬಂಧನೇ ಇಲ್ಲದೆ ಇರೋ ಥರ ಇರುತ್ತೆ, ಜೋಕ್ ಇದ್ದಂಗೆ ಇರುತ್ತೆ, ಆದರೆ ಅದೇ ನಿಜ. ದೇವ್ರ ಹತ್ರ ನೀವು ಹೋಗಿ ಕೇಳಿದಾಗ, ದೇವರೇ ನನ್ನ ಪರಿಸ್ಥಿತಿಗೆ ತಕ್ಕಾಗಿ ನೀನು ಮಾತಾಡ್ತೀಯ ಅಂದರೆ, ದೇವರು ನಿನ್ನ ಪರಿಸ್ಥಿತಿಗೆ ಉಲ್ಟಾನೇ ಮಾತಾಡ್ತಾ ಇರ್ತಾರೆ. ನೀವು ಅನ್ಕೊಬೋದು, ಏನು ದೇವರೇ ನನ್ನ ಪರಿಸ್ಥಿತಿಗೆ ತಕ್ಕಾಗೆ ಮಾತನಾಡು ಅಂದರೆ ನೀನು ಉಲ್ಟಾನೇ ಮಾತಾಡ್ತಿಲ್ಲ. ದೇವ್ರೇನು ಹೇಳ್ತಾ ಗೊತ್ತಾ? ನಿನ್ನ ಪರಿಸ್ಥಿತಿಗೆ ತಕ್ಕಾಗಿ ನಾನು ಮಾತಾಡಲ್ಲಪ್ಪ, ನಾನು ಮಾತಾಡೋದಕ್ಕೆ ತಕ್ಕಾಗೆ ನಿನ್ನ ಪರಿಸ್ಥಿತಿ ಚೇಂಜ್ ಮಾಡ್ತೀನಿ. ನಿನ್ನ ಪರಿಸ್ಥಿತಿಗೆ ತಕ್ಕನಂಗೆ ವಾಕ್ಯ ಬರಲ್ಲ, ವಾಕ್ಯಕ್ಕೆ ತಕ್ಕನಂಗೆ ನಿನ್ನ ಪರಿಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಆಮೇನ್. ಸೊ ಅಬ್ರಾಮನು ಅಡ್ಡ ಬಿದ್ದು ನಕ್ಕು. ಬೈಬಲ್ ಈಸ್ ಫುಲ್ ಆಫ್ ಅನ್ಬಿಲೀಫ್ ಪೀಪಲ್ ಆಲ್ಸೋ ಇಸ್ ದೇರ್. ಬೈಬಲಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಲ್ಲದೆ ಇರೋರ ಕಥೆನೂ ಸರಿ. ಓಕೆ, ಎಲಿಯನು, ದ ಮ್ಯಾನ್ ಆಫ್ ಪವರ್ ಹೂ ಬ್ರಾಟ್ ಫೈರ್ ಫ್ರಮ್ ದ ಹೆವೆನ್. ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ಜನಕ್ಕೆ ಹೇಳ್ತೀರಾ ಎಲಿಯನ ಅಭಿಷೇಕ ನನಗೆ ಬೇಕು ಅಂತ? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ದೇವರೇ ಎಲಿಯನ ಅಭಿಷೇಕ ನನ್ನ ಮೇಲೆ ಬರಲಿ ಅಂತ. ಜೆಜೆಬೇಲಳು ಬರ್ತಾಳೆ, ಹೇಳ್ತಾಳೆ ನಾಳೆ ಇಷ್ಟೊತ್ತರಲ್ಲಿ ನಾನು ನಿನ್ನೆ ಸಾಯಿಸ್ತೀನಿ ಅಂತ. ದೇರ್ ಇಸ್ ಪಾವರ್ ವಂಡರ್ ವರ್ಕಿಂಗ್ ಪವರ್. ಅದು ಆಡ್ದ, ಏನು ಮಾಡ್ದ? ಅಲ್ಲಿಂದ ಓಡ್ದವನು ಊರು ಬಿಟ್ಟು ಒಂದು ಕಡೆ ಹೋಗಿ ಕುಂತ್ಕೊಳ್ತಾನೆ. ದೇವರೇ ನನ್ನನ್ನು ಸಾಯಿಸ್ಬಿಡು, ಅವಳು ಸಾಯಿಸ್ತೀನಿ ಅಂತ ಹೇಳಿ, ಅದಕ್ಕೆ ಬದಲು ನೀನೇ ಸಾಯಿಸ್ಬಿಡು. ದ ಮ್ಯಾನ್ ಆಫ್ ಫೇತ್. ನಂಬಿಕೆ ಇತ್ತ ಮತ್ತೆ? ಎಲ್ಲೋಯ್ತು ನಂಬಿಕೆ? ಇವಾಗ ಎಲಿಯನ್ನು ಎದುರಿದ್ದೇನಕ್ಕೆ? ಸಾಯಿಸ್ತಾರೆ ಅಂತ. ದೇವ್ರು ಏನು ಮಾಡಿದ್ರು?
ನೀನು ನಂಬಿದಂತೆ ನಿನಗಾಗಲಿ ಅಂದ್ರ ನಿನಗೇನು ಭಯ? ಸಾಯ್ತೀನಿ ಅಂತಲ್ವಾ? ನೀನು ಸಾಯೋದೇ ಇಲ್ಲ, ಹೋಗು. ಹಂಗೆ ಕರ್ಕೊಂಬಿಟ್ರು ಮೇಲ್ಗೆ. ಇವನಿಗೆ ಭಯ ಇದ್ದಿದ್ದು ಸಾಯ್ತೀನಿ ಅಂತ. ದೇವ್ರೇನು ಹೇಳಿದ್ರು? ನೀನು ಸಾಯೋದೇ ಇಲ್ಲ ಅಂತ. ಸೊ ಇಲ್ಲಿ ಯಾರು ಕೆಲಸ ನಡೀತಾ ಇದ್ದಾರೆ? ನಂಬಿಕೆ ಕೆಲಸ ಮಾಡ್ತಾಯಿದ್ದ ಇಲ್ಲ ದೇವ್ರ ಕೆಲಸ ಮಾಡ್ತಾಯಿದ್ದಾರಾ? ಸೊ ನಿನಗೆ ನಂಬಿಕೆನೇ ಇಲ್ಲ ಅಂದರೂ ದೇವ್ರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ನೀನು ಚೆನ್ನಾಗಿ ತಿಳ್ಕೊ. ಪ್ರೈಸ್ ಲಾರ್ಡ್. ಕೆಲವರು ಈ ರೀತಿ ಹೇಳ್ತಾರೆ ನೋಡಿ, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ. ಪ್ರಾರ್ಥನೆನೇ ಎಲ್ಲ. ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ. ಎಷ್ಟು ಜನ ನಂಬ್ತೀರಾ? ಪ್ರಾರ್ಥನೆ ಜಯವನ್ನು ತಗೊಂಬರುತ್ತೆ ಅಂತ ಎಷ್ಟು ಜನ ನಂಬ್ತೀರಾ? ಪ್ರಾರ್ಥನೆಯನ್ನು ದೇವರು ಎದುರು ನೋಡ್ತಾರೆ, ಆದರೆ ಪ್ರಾರ್ಥನೆಯನ್ನು ದೇವರು ಡಿಮ್ಯಾಂಡ್ ಮಾಡಲ್ಲ. ಪ್ರೇಯರ್ ಈಸ್ ನಾಟ್ ಎ ಡಿಮ್ಯಾಂಡ್. ಇನ್ನೊಂದು, ಪ್ರೇಯರ್ ಈಸ್ ನಾಟ್ ಎವ್ರಿಥಿಂಗ್. ಎಲ್ಲ ಕ್ರೈಸ್ತರಿಗೆ ಹುಚ್ಚು ಹಿಡಿಯುತ್ತೆ, ಏನಪ್ಪ ಇವ್ರು ಮಾತಾಡ್ತಾರೆ ಅಂತ. ಆಮೇಲೆ ಪ್ರಾರ್ಥನೆ ಎಲ್ಲ ಅಲ್ಲ. ಪ್ರೇಯರ್ ಈಸ್ ನಾಟ್ ಎವ್ರಿಥಿಂಗ್. ಗಾಡ್ ಲವ್ಸ್ ಯು ಪ್ರೇಯಿಂಗ್, ಬಟ್ ದಟ್ ಈಸ್ ನಾಟ್ ಎ ಡಿಮ್ಯಾಂಡ್. ನೀನು ಪ್ರಾರ್ಥನೆ ಮಾಡೋದು ದೇವರು ಇಷ್ಟಪಡ್ತಾರೆ, ಮಾಡು, ಒಳ್ಳೆಯದು, ಕಮಾನ್, ವೆರಿ ಗುಡ್. ಆದರೆ ನೀನು ಪ್ರಾರ್ಥನೆ ಮಾಡಿದ್ರೇ ನಾನು ಮಾಡ್ತೀನಿ ಅಂತ ದೇವ್ರು ಹೇಳೋದೇ ಇಲ್ಲ. ಹೆಂಗೆ ಹೇಳ್ತೀರಾ? ಸರಿ, ಓಕೆ, ನೀವು ಎಷ್ಟು ವರ್ಷದಿಂದ ಪ್ರೇಯರ್ ಮಾಡ್ತಾಯಿದ್ದೀರಾ? ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ವರ್ಷದಿಂದ ಪ್ರೇಯರ್ ಮಾಡ್ತಾಯಿದ್ದೀರಾ? ಎಷ್ಟು ವರ್ಷದಿಂದ ಪ್ರೇಯರ್ ಮಾಡ್ತಾ ಇರ್ಬೋದು ಬ್ರದರ್ ನೀವು? 24. ಇವಾಗ ನಿಮ್ಮ ವಯಸ್ಸು ಎಷ್ಟು? 66. 24ರಿಂದ ಪ್ರೇಯರ್ ಮಾಡ್ತಾಯಿದ್ದೀರಾ. ಇನ್ನು ಮಿಕ್ಕಿದ್ದು ಎಷ್ಟು ವರ್ಷ ಆಯಿತು? 66ರಲ್ಲಿ 24 ಹೋದರೆ ಎಷ್ಟು? 42 ವರ್ಷ ನೀವು ಪ್ರೇಯರ್ ಮಾಡಿದ್ರಾ? ಮತ್ತೆ ಹೆಂಗೆ ಕಾಪಾಡಿದ್ರು ದೇವರು? ಪ್ರಾರ್ಥನೆಯೇ ಎಲ್ಲ ಅಲ್ಲ. ನೀನು ತಾಯಿನ ಗರ್ಭದಲ್ಲಿ ಇದ್ದಾಗಲೇ ಯಾವಾಗಲೂ ಸಾಯ್ಬೇಕಾಗಿದ್ದಂಥ ನಿಮ್ಮನ್ನು, ಎಷ್ಟೋ ಸತಿ ಆಕ್ಸಿಡೆಂಟಲ್ಲಿ ಸಾಯ್ಬೇಕಾದಂಥ ನಮ್ಮನ್ನು, ಎಷ್ಟೋ ಸತಿ ಸೂಸೈಡಲ್ಲಿ ಸಾಯ್ಬೇಕಾದಂಥ ನಮ್ಮನ್ನು ಸಾಯ್ದೆ, ಪ್ರಾರ್ಥನೆಯೇ ಇಲ್ಲದೆ ನಿನ್ನನ್ನು ಕಾಪಾಡ್ಕೊಂಡು ಬಂದ್ರಲ್ಲ. ವಾ ರಸ ಕಲಬ. ಅದು ಅಲ್ಲಿಗೆ ಬನ್ನಿ. ದೇವರೇ, ನಾನು ಪ್ರಾರ್ಥನೆ ಮಾಡಿದ್ರೇ ಇಂಥ ಸ್ಟಂಟೆಲ್ಲ ಬಿಟ್ಬಿಡಿ. ನಾನೇನು ಮಾಡಿಲ್ಲ ಅಂದ್ರೂ ನನ್ನನ್ನು ಕರೆದಾತನೋ, ನನ್ನನ್ನು ಕಾಯುವಾತನೋ, ಓ ನಂಬಿಗಸ್ತನಾದ ದೇವರು, ನನ್ನ ಪ್ರೇಯರು, ನನ್ನ ಫೇತು, ನಥಿಂಗ್. ಸರಿ, ಓಕೆ. ನಮ್ಮ ಪ್ರಾರ್ಥನೆ ಮುಖಾಂತರನೇ ದೇವರೆಲ್ಲನೂ ಮಾಡಬೇಕಂತಿದ್ರೆ, ನಾನು ತಾಯಿನ ಗರ್ಭದಲ್ಲಿದ್ದಾಗ ಪ್ರಾರ್ಥನೆ ಮಾಡಲಿಲ್ಲ, ಹುಟ್ಟಿದಾಗ ಪ್ರೇಯರ್ ಮಾಡಲಿಲ್ಲ, ಸ್ಕೂಲ್ಗೆ ಹೋದಾಗ ಪ್ರೇಯರ್ ಮಾಡಲಿಲ್ಲ, ನಾನು ಹೈಸ್ಕೂಲ್ಗೆ ಹೋದಾಗ ಪ್ರೇಯರ್ ಮಾಡಲಿಲ್ಲ, ಕಾಲೇಜ್ಗೆ ಹೋದಾಗ ಪ್ರೇಯರ್ ಮಾಡಲಿಲ್ಲ. ಸೊ ನಾನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟೋ ವರ್ಷಗಳ ನಂತರ. ಪ್ರಾರ್ಥನೆನೇ ಎಲ್ಲ ಮಾಡ್ತೈತೆ ಅಂದರೆ ಗರ್ಭದಲ್ಲಿ ಯಾರು ನಿನಗೆ ಪ್ರೇಯರ್ ಮಾಡಿದ್ದು? ಸ್ಕೂಲ್ಗೆ ಹೋದಾಗ ಯಾರು ಪ್ರೇಯರ್ ಮಾಡಿದ್ದು? ಹೈಸ್ಕೂಲ್ಗೆ ಹೋದಾಗ ಯಾರು ಪ್ರೇಯರ್ ಮಾಡಿದ್ದು? ಮತ್ತು ಪ್ರೇಯರೇ ಇಲ್ಲದೆ ದೇವ್ರು ನಿನ್ನನ್ನು ಕಾಪಾಡಿಲ್ಲ. ಮತ್ತು ಈಗ ಮಾತ್ರ ಏನು ಎವ್ರಿಥಿಂಗ್ ಈಸ್ ಇನ್ ಪ್ರೇಯರ್ ಅಂತ ಬಿಲ್ಡಪ್ಪು. ಈಗ ಒಂದು ಉದಾಹರಣೆ ನೋಡಿ, ಎಲ್ಲರಿಗೂ ಮದುವೆ ಆಗಿರೋರಿಗೆ ಹೆಂಡ್ತಿ ಚೆನ್ನಾಗಿರಬೇಕು ಅಂತ ಇಷ್ಟ. ಚೆನ್ನಾಗಿದ್ರೇ ನನ್ನ ಹೆಂಡ್ತಿ ಅಂದರೆ ತಪ್ಪು. ಸಿಂಪಲ್ ರೆವಲ್ಯೂಷನ್, ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಎಲ್ಲರಿಗೂ ಹೆಂಡ್ತಿ ಚೆನ್ನಾಗಿರಬೇಕು ಅಂತ ಇಷ್ಟ ಇದೆ, ಆದರೆ ಚೆನ್ನಾಗಿದ್ರೇ ಹೆಂಡ್ತಿ ಅಂದರೆ ತಪ್ಪು. ಅದೇ ರೀತಿಯೇ ನಿನಗೆ ನಂಬಿಕೆ ಪ್ರಾರ್ಥನೆ ಇದ್ದರೆ ದೇವ್ರಿಗೆ ಇಷ್ಟ. ಆದರೆ ನಿನಗೆ ಪ್ರಾರ್ಥನೆ ಇಲ್ಲ, ನಿನಗೆ ನಂಬಿಕೆ ಇಲ್ಲ ಅಂದಮೇಲೆ ನೀನು ನನ್ನ ಮಗನೇ ಅಲ್ಲ ಅಂತ ದೇವ್ರು ಹೇಳಲ್ಲ. ನಿನಗಿಲ್ಲ ಅಂದ್ರೂ ದೇವ್ರು ನಿನ್ನನ್ನು ಬಲಪಡಿಸ್ತಾರೆ ಬರೋ ಥರ. ನಿನಗೆ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ ಅಂದರೂ ದೇವ್ರು ಪ್ರಾರ್ಥನೆ ಮಾಡೋ ಥರ ನಿನಗೆ ಬಲ ಕೊಡ್ತಾರೆ. ಬಲ ಇಲ್ಲದೆ ಇರೋರಿಗೆ ಬಲವನ್ನು ಕೊಡುವಾತನು. ನಿನ್ನ ಪ್ರೇಯರೇ ಮಾಡಿಲ್ಲ ಅಂದರೂ ನಿನ್ನನ್ನು ಕರ ಹಿಡಿದು ನಡೆಸುವಾತನು. ಓ ಮೈ ಗಾಡ್, ಆಮೆನ್. ಸೊ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ನಾನು ಫುಲ್ ಫೈರ್ ಆಗಿದ್ದೀನಿ, ಅದಕ್ಕೇ ಸೈತಾನೆಲ್ಲ ಓಡ್ತಾನೆ. ಏನೂ ಇಲ್ಲ ನೋಡಿ. ಸೈತಾನನನ್ನು ಓಡಿಸ್ರಿ ಅಂತ ಹೇಳಿದ್ರು. ದೆವ್ವ ನಿನ್ನನ್ನು ನೋಡಿ ಎದುರೋದು ಏನು ಗೊತ್ತಾ? ನೀನು ತುಂಬ ಪವರ್ಫುಲ್ಲು, ನೀನು ಫಾಸ್ಟಿಂಗ್ ಮಾಡ್ತಾಯಿದ್ಯಾ, ನೀನು ಪ್ರೇಯರ್ ಮಾಡ್ತಾಯಿದ್ಯಾ, ನೀನು ಆನ್ ಫೈರ್ ಅನಾಯಿಂಟಿಂಗಲ್ಲಿ ತುಂಬಿದ್ಯಾ, ಅದೆಲ್ಲ ಏನೂ ಇಲ್ಲ. ನಿನ್ನೊಳಗಡೆ ದೇವರಿದ್ದಾರೆ ಅನ್ನೋ ಒಂದೇ ಒಂದು ಬೈಕೇನೆ ಸೈತಾನನು ನಿನ್ನನ್ನು ನೋಡಿ ಎದುರೋದು. ಎಲ್ಲರೂ ಹೇಳಿ, ನನ್ನನ್ನು ನೋಡಿ ಸೈತಾನನ ಎದುರಿದೇನಕ್ಕೆ? ನನ್ನೊಳಗಡೆ ದೇವರಿದ್ದಾರೆ ಅಂತ. ನಿಮ್ಮನ್ನು ನೋಡಿ ಎದುರ್ತಾನೆ ಅಂದ್ಕೊಂಡಿದ್ದೀರಾ? ಅವನಿಗೆ ನೀವು ಗೊತ್ತು, ನಿಮ್ಮಪ್ಪನೂ ಗೊತ್ತು, ಸೈತಾನ ನಿಮ್ಮ ತಾತ ಗೊತ್ತು,
ಸೈತಾನಿಗೆ ನಿಮ್ಮ ತಾತನ ತಾತ ಗೊತ್ತು, ಸೈತಾನಿಗೆ ಅಬ್ರಾಹ್ಮನೇ ಗೊತ್ತು, ಅವನು ಅವಾಗಿಂದ ಇದ್ದವನು. ಸೈತಾನನಿಗೆ ನೀವು ಗೊತ್ತು, ಸೈತಾನನಿಗೆ ನಿಮ್ಮ ಅಪ್ಪ ಗೊತ್ತು, ಸೈತಾನನಿಗೆ ನಿಮ್ಮ ತಾತನೂ ಗೊತ್ತು. ಮತ್ತು ಅವನೆಷ್ಟು ಹಳೆಬ. ನೀವು ಹೋಗಿ ಅವನ್ನ ಏನೋ ಅಂದ್ಕೊಂಡ್ಬಿಟ್ಟಿದ್ದೀರಾ. ಏನೋ ನೀವು ಹೋದರೆ ಅವನು ಹಂಗೆ ಅಲ್ಲಾಡಿ ಹಂಗೆ ಕೆಳಗಡೆ ಬಿದ್ದು ನಿಮ್ಮನ್ನು ನೋಡಿದ್ರೆ ಹಂಗೆ ಗಡಗಡ. ಅವನಿಗೆ ನಿಮ್ಮ ಅಪ್ಪನೂ ಗೊತ್ತು, ನಿಮ್ಮ ತಾತನೂ ಗೊತ್ತು. ಹಲ್ಲೆಲೂಯಾ. ಸೈತಾನನ ಒಂದು ಕಡೆ ಹೇಳ್ತಾನೆ, ನನಗೆ ಪೌಲು ಗೊತ್ತು, ನನಗೆ ಯೇಸುನೂ ಗೊತ್ತು, ನೀನು ಯಾರು ಅಂತ ಕೇಳ್ತಾನೆ ಒಂದು ಕಡೆ. ಅವನಿಗೆ ಪೌಲು ಗೊತ್ತು, ಯೇಸು ಸ್ವಾಮಿ ಇದ್ದಾಗಲೂ ಇದ್ದ, ಅವನ ಆದಾಮನಿಂದ ಕಾಲದಿಂದನೇ ಅವನಿಗೆ ನೀವೇನೋ ಫುಲ್ ಪವರ್ಫುಲ್, ನಾನು ಹೋದರೆ ಹಂಗೆ ದೆವ್ವಗಳೆಲ್ಲ ಎದುರ್ತೈತೆ ಅಂತ ಯೋಚನೆ ಮಾಡಬೇಡಿ, ಅವನಿಗೆಲ್ಲ ಗೊತ್ತು. ಈಗ ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಮಗುನ ಚೇಂಜ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಮಕ್ಕಳು ಕದಿಯೋರು ಇರ್ತಾರೆ ಗೊತ್ತಾ. ಕೆಲವೊಂದು ಹಾಸ್ಪಿಟ್ಲುಗಳಲ್ಲಿ ಬಂದು ಮಕ್ಕಳನ್ನ ಕತ್ಕೊಂಡು ಹೋಗ್ಬಿಡ್ತಾರೆ. ಅವರು ನೋಡ್ತಾರೆ, ಯಾರು ಇಲ್ಲಾಂದರೆ ಮಲಗಿದ್ರೆ ಏನು ಮಾಡ್ತಾರೆ, ಟಕ್ಕಂತ ಮಗುನ ಎಸ್ಕೇಪ್ ಮಾಡಿಬಿಡ್ತಾರೆ. ಈಗ ಮಗು ಮೇಲೆ ಯಾಕೆ ಕೈ ಇಡೋಕ್ಕಾಗಲ್ಲ ಕೆಲವ್ರಿಗೆ? ಅಮ್ಮ ಎದ್ದಿರ್ತಾಳೆ ನೋಡಿ, ಅಂದಿದ ತಕ್ಷಣ ತಾಯಿ ಅಲರ್ಟ್ ಆಗಿಬಿಡ್ತಾರೆ. ಈಗ ಕಳ್ಳ ಬಂದು ಮಕ್ಕಳು ಕದಿಯೋರು ಮಗು ಮೇಲೆ ಕೈ ಹಿಡ್ದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಅವರಮ್ಮ ಯಾವಾಗಲೂ ಎಚ್ಚರವಾಗಿರ್ತಾಳೆ. ಮಗು ಬಂದಿದ ತಕ್ಷಣ ಎಗ್ಗಿರ್ಸಿ ಓದಿತೈತಾ? ಹಿಂಗೆ ಮಗು ಎತ್ತೋಕೆ ಹೋದಾಗ ಮಗು ಎದ್ಬಿಟ್ಟು ಪಡ ತಿರ್ಗಿ ಹಂಗೆ ಮಲ್ಕೊಳ್ಳುತ್ತಾ? ಮಗುನ ಎತ್ಕೊಂಡು ಹೋದ್ರೂ ಗೊತ್ತಾಗಲ್ಲ, ಅದನ್ನ ಎತ್ತಿ ಕೆಳಗಡೆ ಬಿಸಾಕಿದ್ರು ಗೊತ್ತಾ? ಅದೇನು ಮಗು ಅದೇನು ಮಾಡಲ್ಲ. ಆದರೆ ಆ ಮಗು ಮೇಲೆ ಕೈ ಇಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಮಗು ಪಕ್ಕದಲ್ಲಿ ಅಮ್ಮ ಇರೋದ್ರಿಂದ ಮಗು ಮೇಲೆ ಯಾರು ಕೈ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯೇ ನಿನ್ನ ಮೇಲೆ ಸೈತಾನನ ಕೈ ಯಾಕೆ ಮಾಡ್ತಾ ಇಲ್ಲ ಅಂದರೆ ನಿನ್ನ ಪಕ್ಕದಲ್ಲಿ ನಿಮ್ಮ ಅಪ್ಪ ಇದ್ದಾರೆ. ನಿಮ್ಮ ಅಪ್ಪ ನಿನ್ನ ಒಳಗಡೆ ಇರೋದ್ರಿಂದ ನಿನ್ನ ಮೇಲೆ ಅವನಿಗೆ ಕೈ ಮಾಡೋಕ್ಕೆ ಅಧಿಕಾರ ಇಲ್ಲ. ನಾಟ್ ಬಿಕಾಸ್ ಯು ಆರ್ ಸೋ ಪವರ್ಫುಲ್. ನಿನ್ನ ನೋಡಿದ್ರೆ ಹಂಗೆ ಸೈತಾನ ಎದ್ರು ಬಿಡ್ತಾನೆ. ನಿನ್ನೊಳಗಡೆ ಇರುವಂಥ ಅಭಿಷೇಕ, ನಿನ್ನೊಳಗಡೆ ಇರುವಂಥ ಪವಿತ್ರಾತ್ಮ, ನಿನ್ನೊಳಗಡೆ ಇರುವಂಥ ದೇವರು ನಿನ್ನ ಪಕ್ಕದಲ್ಲಿ ತಂದೆ ನಿಂತಿರೋದ್ರಿಂದ ಸೈತಾನ ನಿನ್ನನ್ನು ನೋಡಿದ್ರೆ ಎದುರುತ್ತಾನೆ. ಸೊ ದೇವರೆಲ್ಲವನ್ನ ಮಾಡೋದಕ್ಕೆ ಕಾರಣ ಏನಂದರೆ ನಂಬರ್ಸ್ 23:19, ಅರಣ್ಯಕಾಂಡ 23:19. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನೂ ಅಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಇಂಗ್ಲೀಷಲ್ಲಿ ಈ ರೀತಿ ಹೇಳುತ್ತೆ, ಗಾಡ್ ಈಸ್ ನಾಟ್ ಎ ಮ್ಯಾನ್ ದಟ್ ಈ ಶುಡ್ ಲೈ. ಸುಳ್ಳು. ಈಗ ದೇವ್ರು ಬಂದ್ಬಿಟ್ಟು ನಾನು ಸುಳ್ಳು ಹೇಳಲ್ಲ, ನಾನು ಯಾರ ಥರ ಇಲ್ಲ ಅಂತ ನೋಡು. ಒಂದು ಪ್ರಾಣಿನ ನೋಡಿಬಿಟ್ಟು ನಾನು ಈ ಪ್ರಾಣಿ ಥರ ಅಲ್ಲ, ಅಥವಾ ಆ ಪಕ್ಷಿ ಥರ ಅಲ್ಲ. ಯಾರನ್ನ ಒಳ್ಳೆ ಎಕ್ಸಾಂಪಲ್ ಕೊಡಲಿ? ನೋಡಿ ಇವನ್ ಥರ ಇಲ್ಲ ಅಂತ ಹೇಳ್ತಾರೆ. ಯಾರ ಥರ? ದೇವ್ರ ಆ ಅನಿಮಲ್ನ ನೋಡಿಯೋ ಅಥವಾ ಆ ಬರ್ಡ್ನ ನೋಡಿಯೋ ಇದೆಲ್ಲ ಸುಳ್ಳು ಹೇಳೋದು. ಯಾರನ್ನ ಎಕ್ಸಾಂಪಲ್ ಇಡೋಣ? ನೋಡಿ ಇಲ್ಲಿ ನಿಂತವನಲ್ಲ ಮನುಷ್ಯ, ಇವನು ಭಾಳ ಡಬಲ್ ಗೇಮ್. ಯಾರನ್ನ ಎಕ್ಸಾಂಪಲ್ ತಗೊಂಡ್ರು? ಗಾಡ್ ಈಸ್ ನಾಟ್ ಎ ಮ್ಯಾನ್ ದಟ್ ಈ ಶುಡ್ ಲೈ. ಸೊ ಸುಳ್ಳಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಯಾರು? ಉದಾಹರಣೆ. ಅದಕ್ಕೆ ದೇವರೇನು ಹೇಳೋದು ಗೊತ್ತಾ? ನಾನು ನಿಂತರ ಅಲ್ಲ ಸುಳ್ಳು ಹೇಳೋಕ್ಕೆ. ಸರಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮತ್ತಾಯನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 30ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 14 ಫ್ರಮ್ ವರ್ಸ್ 30. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. He was afraid, and beginning to sink, he cried out, saying, Lord, save me. Next. And immediately Jesus stretched out his hand and caught him and said to him, Oh, you of little faith. Yaar you know?
ಓಕೆ. ಯೇಸು ಸ್ವಾಮಿ ಹೇಳ್ತಾರೆ ಅಲ್ಪ ವಿಶ್ವಾಸಿಯೇ. ಎಲ್ಲರೂ ಹೇಳಿ ಅಲ್ಪ ವಿಶ್ವಾಸಿಯೇ. ನೆಕ್ಸ್ಟ್, Jesus immediately reached out and grabbed him. You have so little faith. Jesus said, why did you doubt me? Jesus immediately reached out and grabbed him. ಈಗ ಒಳಗಡೆ ಹೋಗ್ತಾ ಇದ್ದಾನಲ್ಲ, ಮುಳುಗ್ತಾ ಇದ್ದಾನಲ್ಲ, ಅವನು ಎಬ್ಬರ್ಸಿ ನಿಲ್ಲಿಸ್ಬಿಟ್ರು. ಈಗ ಪೇತ್ರನ್ ಎಲ್ಲಿ ನಿಂತವನೆ? ಬೋಟಲ್ಲಿ ನಿಂತವನ, ನೀರ್ ಮೇಲೆ ನಿಂತವನ? ನೀರ್ ಮೇಲೆ ನಿಂತಿರೋನು ಯಾರು? ಅಲ್ಪ ವಿಶ್ವಾಸಿ. ಲಿಟಲ್ ಫೇತ್ ಕ್ಯಾನ್ ಸ್ಟ್ಯಾಂಡ್ ಆನ್ ದ ವಾಟರ್. ನಿಮ್ಗೇನು ಅರ್ಥ ಆಯ್ತೋ ಗೊತ್ತಿಲ್ಲ. Though he didn't have faith, he is standing on the water. How? ಲಿಟಲ್ ಫೇತ್ ಅವನೇ ನೀರ್ ಮೇಲೆ ನಿಂತವನೆ. ಅಲ್ಪ ವಿಶ್ವಾಸಿ ಅಂದ್ರೆ ಅವನು ನೀರ್ ಮೇಲೆ ನಿಂತವನೆ. ಸೊ ನೀರ್ ಮೇಲೆ ನಿಲ್ಲೋದಕ್ಕೆ ನಂಬಿಕೆ ಬೇಕಾಗಿಲ್ಲ. ನಂಬಿಕೆ ಇಲ್ಲ ಅಂದ್ರೂ ಪಕ್ಕದಲ್ಲಿರೋರೊಬ್ರು ಇದ್ದಾರಲ್ಲ, ಅವರು ನಂಬಿಕೆನೇ. ಈಗ ನೀರ್ ಮೇಲೆ ನಿಲ್ತಿರೋನು ಅಲ್ಪ ವಿಶ್ವಾಸಿ. ಓ ಮೈ ಗಾಡ್, ಅಲ್ಪ ವಿಶ್ವಾಸಿ ಎಲ್ಲಿ ನಿಂತವನೆ? ನೀರ್ ಮೇಲೆ ನಿಂತವನೆ. ನೀರ್ ಮೇಲೆ ನಿಂತಿರೋನ ಹೆಸರೇನು? ಅಲ್ಪ ವಿಶ್ವಾಸಿ. ಎಲ್ಲರೂ ಹೇಳಿ, ನೀರ್ ಮೇಲೆ ನಿಂತಿರೋನ ಹೆಸರೇನು? ನೀರ್ ಮೇಲೆ ನಿಂತಿರೋನ ಹೆಸರೇನು? ಅಲ್ಪ ವಿಶ್ವಾಸಿ. ನೀರ್ ಮೇಲೆ ನಿಂತವನೆ. ಸೊ ನೀರ್ ಮೇಲೆ ನಿಲ್ಸೋದಕ್ಕೆ ನಂಬಿಕೆ ಬೇಕಾಗಿಲ್ಲ. ಅಲ್ಪ ವಿಶ್ವಾಸಿ ಆದರೂ ನೀರ್ ಮೇಲೆ ನಿಲ್ಬೋದು. ಯಾಕೆ ಗೊತ್ತಾ? ಇದು ಇವನ ನಂಬಿಕೆ ಮೇಲಲ್ಲ, ಗಾಡ್ ವಾಸ್ ವಿತ್ ಹಿಮ್. ಸೊ ನಿನ್ನ ನಂಬಿಕೆ ಬೇಸ್ ಮೇಲೆ ಎಲ್ಲನೂ ನಡೆಯುತ್ತೆ ಅಂತ ನೀನು ಯೋಚನೆ ಮಾಡಬೇಡ. ನನ್ನ ನಂಬಿಕೆನೇ ಇಲ್ಲ, ದೇವ್ರು ಏನು ಮಾಡಲ್ಲ ಅಂತ ಯೋಚನೆ ಮಾಡಬೇಡ. ಭ್ರಮೆ, ಏನು ನಡೆಯಲ್ಲ ಅನ್ನೋ ಭ್ರಮೆ, ಎಲ್ಲ ನಡೆಯುತ್ತೆ ಅನ್ನೋದೇ ಭ್ರಮೆ. ನನಗೆಲ್ಲ ನಡೆಯುತ್ತೆ. ಯಾಕೆ ಗೊತ್ತಾ? ನನ್ನ ನಂಬಿಕೆ ಪ್ರಕಾರ ದೇವ್ರು ಮಾಡಲ್ಲ, ನನ್ನ ಪ್ರಾರ್ಥನೆ ಪ್ರಕಾರ ಮಾಡಲ್ಲ. ಅದಕ್ಕಿಂತ ದೊಡ್ಡ ದೇವರು, ಅದಕ್ಕಿಂತ ದೊಡ್ಡವ್ರು ನನ್ನ ಜೊತೆ ಇರೋದ್ರಿಂದ ನೀನು ಪ್ರಾರ್ಥನೆನೇ ಮಾಡಿಲ್ಲ ಅಂದ್ರೆ ನಿನಗೆ ಅದ್ಭುತ ನಡೆಯುತ್ತಪ್ಪ. ಹರೋ ಮೈ ಗಾಡ್, ಶಕಲ ಬಾರಬ. ಯು ಹ್ಯಾವ್ ಸೋ ಲಿಟಲ್ ಫೇತ್. ಜೀಸಸ್ ಸೆಡ್, ಯು ಹ್ಯಾವ್ ಸೋ ಲಿಟಲ್ ಫೇತ್. ಎಲ್ಲರೂ ಹೇಳಿ ಲಿಟಲ್ ಫೇತ್. ಬೇರೆ ಬೇರೆ ಟ್ರಾನ್ಸ್ಲೇಷನ್ ಹೇಳ್ತಾರೆ ಲಿಟಲ್ ಫೇತ್. ಎಲ್ಲ ಲಿಟಲ್ ಫೇತ್ ಅಷ್ಟೇ ಇರೋದು. ಲಿಟಲ್ ಫೇತ್, ಲಿಟಲ್ ಫೇತ್. ಎಲ್ಲರೂ ಹೇಳಿ. ಕನ್ನಡದಲ್ಲಿ ಅಲ್ಪ. ಅಲ್ಪ ಅಂದರೆ ಎಲ್ಲೋ ಅಲ್ಪ, ಸ್ವಲ್ಪ, ಇಷ್ಟು. ಅವನೇ ನೀರ್ ಮೇಲೆ ನಿಂತವನೇ. ದೊಡ್ಡ ನಂಬಿಕೆ ಬೇಕು ನಿನಗೆ ನೀರ್ ಮೇಲೆ ನಡೆಯೋಕ್ಕೆ. ಇಂಥ ಪ್ರಸಂಗಗಳಲ್ಲ. ನಿನಗೆ ವೀಕ್ ಫೇತ್ ಇದ್ದರೂ ನೀನು ನೀರ್ ಮೇಲೆ ನಡಿಬೋದು. ನಿನಗೆ ಬಲನೇ ಇಲ್ಲ ಅಂದರೂ ದೇವ್ರು ನಿನ್ನನ್ನು ಬಲಪಡಿಸ್ತಾರೆ. ನಿನ್ನ ಕೈಯಲ್ಲಿ ಆಗಲ್ಲ ಅಂದರೂ ದೇವರು ನಿನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋದೇ ಇವತ್ತಿನ ಸಂದೇಶ. ಡೋಂಟ್ ವರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಯಸ್ಸಾದಂಥ ಸಾರಾಳಿಗೂ ಅದ್ಭುತ ಆಯಿತು, ಬಂಜೆ ಆಗಿದ್ದಂಥ ಅಣ್ಣಳಿಗೂ ಅದ್ಭುತ ಆಯಿತು. ಮದುವೆನೇ ಆಗಿಲ್ಲ, ಬರೀ ಎಂಗೇಜ್ಮೆಂಟ್ ಮಾತ್ರ ಆಗಿತ್ತು. ಮರಿಯಾಳಿಗೆ ಪ್ರೆಗ್ನೆಂಟ್ ಆದಳು. ಸೊ ಬೈಬಲಲ್ಲಿ ಹೆಂಗೆ ಬೇಕಾದರೂ ಅದ್ಭುತ ಮಾಡೋದಕ್ಕೆ ಆತನ ಶಕ್ತನು. ಇವತ್ತು ನೀನು ಯಾವುದೇ ಪರಿಸ್ಥಿತಿಯಲ್ಲಾದರೂ ನಿನಗೆ ಅದ್ಭುತ ಮಾಡಲು ಆತನು ಶಕ್ತನು. ಥ್ಯಾಂಕ್ ಯು ಜೀಸಸ್. ಇವತ್ತು ಚರ್ಚ್ಗಳಲ್ಲೆಲ್ಲ ನೋಡಿ, ಮಹಾಪರಿಶುದ್ಧ ಭೂಷಣದೊಡನೆ ದೇವರನ್ನು ಆರಾಧಿಸಿರಿ. ಒಂದು ದೊಡ್ಡ ಬೋರ್ಡ್. ನಾವು 99% ಎಲ್ಲ ಚರ್ಚ್ಗೆ ಹೋದರೂ ಬೋರ್ಡ್ ಏನಿರುತ್ತೆ ಗೊತ್ತಾ? ಪರಿಶುದ್ಧ ಅಲಂಕಾರದೊಂದಿಗೆ ದೇವರನ್ನ ಆರಾಧನೆ ಮಾಡಿ, ಪರಿಶುದ್ಧ ಭೂಷಣದೊಡನೆ ದೇವರನ್ನು ಆರಾಧಿಸಿರಿ ಅಂತ. ಒಳಗಡೆ ಹೋಗಿದ ತಕ್ಷಣ ಭಯ ಆಗಿಬಿಡ್ತಿದೆ. 1 ತಿಮೋಥೆಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ. ದ ಬುಕ್ ಆಫ್ 1 Timothy chapter 1 verse 15. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಪಾಪಿಗಳಲ್ಲಿ ನಾನೇ ಮುಖ್ಯನು. ಪೌಲನ್ ಏನು ಹೇಳ್ತಾನೆ? ಪಾಪಿಗಳಲ್ಲಿ ನಾನೇ ಮುಖ್ಯನು. ಮೆಸೇಜ್ ಟ್ರಾನ್ಸ್ಲೇಷನಲ್ಲಿ ಸೂಪರಾಗಿ ಹೇಳುತ್ತೆ. ಐ ಆಮ್ ಪ್ರೂಫ್, ಪಬ್ಲಿಕ್ ಸಿನ್ನರ್ ನಂಬರ್ 1. ಪೌಲನ್ ಯಾರಂತೆ? ಸಿನ್ನರಲ್ಲೇ ನಂಬರ್ 1. ಅಂದರೆ ನೀವು ದ ಬುಕ್ ಆಫ್ ಆ್ಯಕ್ಟ್ಸ್, ಹೊಸ ಒಡಂಬಡಿಕೆಯಲ್ಲಿ ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್ 4 ಬುಕ್ಸ್ ಬಿಟ್ಟು ಬೇರೆ ಯಾವುದು ಓದಬಾರ್ದು. ಯಾಕೆ ಗೊತ್ತಾ? ಎವ್ರಿಥಿಂಗ್ ವಾಸ್ ರಿಟನ್ ಬೈ ಪೌಲ್. ಪೌಲ್ ಯಾರು ಗೊತ್ತಾ? ಸಿನ್ನರಲ್ಲಿ ನಂಬರ್ 1. ಹಂಗಾರೆ ನೀವು ಬೈಬಲೇ ಓದಬಾರ್ದು. ಯಾಕದ? ಬರ್ದಿರೋದೆಲ್ಲ ಪಾಪಿಗಳಲ್ಲೇ ಪ್ರಧಾನ ಪಾಪಿ, ದೊಡ್ಡ ಪಾಪಿ ಅವನೇ ಬರ್ದಿರೋದೆಲ್ಲನು. ಸೊ ಬೈಬಲೇ ಪಾಪಿಗಳಿಗಾಗಿನೇ, ಪಾಪಿನಿಟ್ಟೆ ದೇವರು ಬೈಬಲ್ಲು ಬರೆದಿದ್ದು. ಸೊ ನಿನ್ನ ಕೈಲಿ ಆಗಲ್ಲ ಅಂದರೆ ದೇವ್ರು ನಿನ್ನನ್ನು ಬಲಪಡಿಸ್ತಾರೆ. ಆಮೆನ್. ಪ್ರೈಸ್ ಅಲ್ಲ. ಕೆಲವ್ರು ಹೇಳ್ತಾರೆ ನೋಡಿ, ಈ ಕೃಪೆ, ಗಾಡ್ ಈಸ್ ಗುಡ್, ಇದೆಲ್ಲ ನಾನು ಒಪ್ಪೋಕ್ಕಿಲ್ಲ.
ನಾನು ಒಪ್ಪಲ್ಲ ಪಾಸ್ಟರ್. ಗ್ರೇಸು, ಗಾಡ್ ಇಸ್ ಗುಡ್ಡು, ಇದೆಲ್ಲ ನಾನು ಒಪ್ಪಲ್ಲ. ಯಾವಾಗಲೂ ಸ್ಟ್ರಿಕ್ಟಾಗಿರಬೇಕು, ಹೋಲಿಯಾಗಿರಬೇಕು, ಹಿಂಗೆಲ್ಲ ಹೇಳ್ತಾರೆ ನೋಡಿ. ಇವರೆಲ್ಲ ಯಾವ ರೀತಿ ಗೊತ್ತಾ, ಈಗ ಒಂದು ಮರದ ಮೇಲೆ ಹತ್ಬಿಟ್ಟು ಗರಗಸೆ ಇದೆಯಲ್ಲ, ಗರಗಸೆನ ಇಟ್ಟು ರಂಬೆ ಕಟ್ ಮಾಡ್ತಾರೆ ಗೊತ್ತಾ. ದೊಡ್ಡ ರಂಬೆ ಮೇಲೆ ಈ ಕಡೆ ಕುಂತ್ಕೊಂಡು ಹಿಂಗೆ ಕಟ್ ಮಾಡ್ತಾ ಇರೋರು, ಉಲ್ಟಾ ಕುಂತ್ಕೊಂಡು ರಂಬೆ ಮೇಲೆ ಹಿಂಗೆ ಕಟ್ ಮಾಡೋರು. ಮಾಡ್ತಾ ಮಾಡ್ತಾ ಯಾರು ಬೀಳೋದು ಕೆಳಕ್ಕೆ? ಅವರೇ ಬೀಳೋದು. ಈ ರೀತಿಯೇ ಗ್ರೇಸ್ ಬೇಡ ಅನ್ನೋರು ಉಲ್ಟಾ ಕುಂತ್ಕೊಂಡು ರಂಬೆ ಮೇಲೆ ಗರ್ಗಸೆಯಲ್ಲಿ ಕುಯ್ತಾ ಇರೋರು. ಒಂದು ದಿವಸ ನೋಡಿದ್ರೆ ಅವ್ರ ಕೆಳಗಡೆ ಬಿದ್ದಿರ್ತಾರೆ. ಇಂಥವ್ರನ್ನ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅನಿಸುತ್ತೆ. ಗ್ರೇಸ್ ಬೇಡ, ಗಾಡ್ ಈಸ್ ಗುಡ್ ಅನ್ನೋದು ಬೇಡ, ಪ್ರಾಸ್ಪರಿಟಿ ಬೇಡ ಅಂತ ಹೇಳ್ತಾರಲ್ಲ, ಇವ್ರಿಗೆಲ್ಲ ಅವ್ರನ್ನ ನೋಡಿದ್ರೆ ನಮಗೇನು ಅನಿಸುತ್ತೆ ಗೊತ್ತಾ? ಪಾಪ. ಅವ್ರನ್ನ ನೋಡಿದ್ರೆ ನಮಗೆ ಪಾಪ, ಅಯ್ಯೋ ಪಾಪ ಅನಿಸುತ್ತೆ ಹೊರತು ನಮಗೆ ಕೋಪ ಬರಲ್ಲ. ಯಾಕೆ ಗೊತ್ತಾ? ಇನ್ನೂ ಸ್ವಲ್ಪ ದಿವಸಲ್ಲಿ ಅವನೇ ಬೀಳ್ತಾನೆ. ಇವಾಗ ಗರ್ಗಸೆಯಲ್ಲಿ ಎಲ್ಲಿ ಕುಯ್ತಾನೆ? ನೋ ಗ್ರೇಸ್, ನೋ ಗ್ರೇಸ್, ನೋ ಪ್ರಾಸ್ಪರಿಟಿ, ನೋ ಗಾಡ್ ಈಸ್ ಗುಡ್ ಇಂತೆಲ್ಲ ಮಾತಾಡ್ತಾನಲ್ಲ, ಅವನು ಉಲ್ಟಾ ಕುಂತ್ಕೊಂಡು ಅವನೇ ಕುಯ್ಕೊಂತವನೆ. ಇನ್ನೊಂದು ಸ್ವಲ್ಪ ದಿವಸಲ್ಲಿ ಬೀಳ್ತಾನೆ. ಬಿದ್ದ ಮೇಲೆ ದೇವ್ರೆ ಹೇಗೆ ಸಂಸಪ್ಪ ಅಂತ ಆವಾಗ ಬರ್ತಾರೆ ನೋಡಿ. ಸೊ ಯಾವಾಗಲೂ ದೇವರು ಆಗಲ್ಲ, ಬಲ ಇಲ್ಲ, ಪವರ್ಲೆಸ್, ವೀಕ್, ಇಂಥವ್ರನ್ನೇ ದೇವ್ರು ಎತ್ತಿ ರೆಡಿ ಮಾಡೋದು. ಆಮೇಲೆ ನಮ್ಮ ದೇವ್ರು ಯಾವತ್ತೂ ಒಳ್ಳೆಯವರು. ಇವತ್ತು ನಿನಗೆ ನಂಬಿಕೆನೇ ಇಲ್ಲ ಅಂದ್ರೂ ದೇವ್ರ ಅದ್ಭುತಗಳನ್ನು ಮಾಡೋದಕ್ಕೆ ಆತನು ಶಕ್ತನು. ಪ್ರೈಸ್ ದಿ ಲಾರ್ಡ್. ಆಮೆನ್. ಫೇತ್ ಈಸ್ ಆಲ್ವೇಸ್ ನಾವು. Hebrews 11:6ಗೆ ಇನ್ನೊಂದ್ಸತಿ ಬಂದ್ಬಿಡೋಣ. ಒಂದು ದೊಡ್ಡ ಸೇವಕರೊಬ್ಬರು ಇದ್ದಾರೆ, ಜಾಕೋ ಅಂತ. ಅವರು ಭಯಂಕರವಾದಂಥ ಹೀಲಿಂಗ್ ಮಿನಿಸ್ಟ್ರಿ, ಭಯಂಕರ ಹೀಲಿಂಗ್ ಮಾಡ್ತಾಯಿದ್ರು. ಅವರು ಸ್ಟಾರ್ಟಿಂಗು ಹೀಲಿಂಗ್ ಮಾಡೋಕ್ಕಿಂತ ಅವಾಗ ತಾನೇ ಹೊಸ ಕಲಿತಾ ಇದ್ದಾರಲ್ಲ, ಅವಾಗ ಒಂದು ಮೀಟಿಂಗಲ್ಲಿ ಯಾರ್ಯಾರಿಗೆಲ್ಲ ಪ್ರೇಯರ್ ಮಾಡಬೇಕು, ಅನಾರೋಗ್ಯದಲ್ಲಿದ್ದವರೆಲ್ಲ ಮುಂದೆ ಬನ್ನಿ ಅಂತ ಹೇಳಿದ್ರಂತೆ. ನೋಡಿದ್ರೆ ಎಲ್ಲರೂ ತುಂಬ ಜನ ಬಂದಿರ್ತಾರೆ. ಅದರಲ್ಲಿ ಇಬ್ಬರು ಕಣ್ಣೇ ಕಾಣಿಸ್ತಾ ಇರೋರು ಇಬ್ಬರು ಬಂದ್ರಂತೆ. ಅದರಲ್ಲಿ ಒಬ್ಬರು ವೀಲ್ ಚೇರಲ್ಲಿ ಒಬ್ಬರು ಬಂದ್ರಂತೆ. ಅವರು ಲೈನಲ್ಲಿ ನಿಂತಿದ್ರಂತೆ. ಎಲ್ಲಿ? ಒಂದು 5ನೇ ಜಾಗದಲ್ಲೋ 6ನೇ ಜಾಗದಲ್ಲೋ. ಇವರು ಒಬ್ಬೊಬ್ಬರಿಗೆ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಕಣ್ಣು ಎಲ್ಲಿತ್ತಂತೆ ಗೊತ್ತಾ? ಈ 5ನೇ ರೋವಲ್ಲಿ ಇದ್ದಾರಲ್ಲ. ನಾನು ಈ ದೇವ್ರ ಹತ್ರ ದೇವ್ರೆ, ಏನೋ ಜ್ವರ, ತಲೆನೋವು, ಕೋಲ್ಡು, ಇಂಥವ್ರಿಗೆ ಪ್ರೇಯರ್ ಮಾಡೋಣ ಅಂತ ಬಂದೆ. 2 ಕಣ್ಣೇ ಇಲ್ಲದೆ ಇರೋರು ಹಿಂದೆ ನಿಂತವ್ರಲ್ಲ, ನಾನೇನು ಮಾಡಲಿ? ತುಂಬ ಭಯ ಬಂದ್ಬಿಡ್ತಂತೆ. ಈಗ ಕಣ್ಣಿಲ್ದವ್ರಿಗೆ ಏನಂತ ಪ್ರೇಯರ್ ಮಾಡೋದು ಅಂದ್ಬಿಟ್ಟು ಇವರು ಇನ್ ಜೀಸಸ್ ನೇಮ್ ಅಂತಾರಂತಾರಲ್ಲ, 5ನೇವ್ರ ಮೇಲೇ ಕಣ್ಣಂತೆ. ದೇವ್ರೇ ಏನಪ್ಪ ಮಾಡ್ತಾವೆ? ಇವ್ರ ಒಳಗಡೆನೇ ಒಂದು ದೊಡ್ಡ ಯುದ್ಧ. ದೇವ್ರೇ ಏನು ಮಾಡೋದು ಅಂತ ದೇವ್ರು ಹೇಳಿದ್ರಂತೆ. ಆವಾಗ ಮಾತಾಡ್ಬೇಕಾದ್ರೆ ದೇವ್ರು ಹೇಳಿದಂತೆ, ಸರಿ ಇವಾಗ ಇಬ್ಬರು ಕುರುಡರು ಬಂದಿದ್ದಾರಲ್ಲ, ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಇವ್ರು ಹೇಳಿದ್ರಂತೆ, ನಾನು ಬೇರೆ ಕೈ ಇಡೋಕ್ಕಾಗುತ್ತೆ. ದೇವ್ರು ಹೇಳಿದ್ರಂತೆ, ನೀನು ಅದನ್ನು ಮಾತ್ರ ಮಾಡು, ಮಿಕ್ಕಿದ್ದು ನಾನು ಮಾಡ್ತೀನಿ. ಸೊ ಅವರಿಬ್ಬರು ಬಂದ್ರಲ್ಲ, ಅವ್ರ ಮೇಲೆ ಇನ್ ಜೀಸಸ್ ನೇಮ್ ಅಂತ ಇವ್ರು ಕೈ ಇಟ್ರಂತೆ. ಟಕ್ ಅಂತ ಕಣ್ಣು ಬಂತು. ಇಬ್ಬರು ನೋಡೋದಕ್ಕೆ ಸ್ಟಾರ್ಟ್ ಆಯಿತು ಅಂತೆ. ಆವಾಗಲೇ ಇವ್ರು ಹೇಳಿದ್ರು, ಇವ್ರೇನು ಹೇಳ್ತಾರೆ ಅಂದರೆ, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಕೈಲಿ ಬೇರೆ ಕೈ ಇಡಕ್ಕೆ ಮಾತ್ರ ಸಾಧ್ಯ ಅದ್ಭುತ ಮಾಡೋದು ದೇವರು. ಇವತ್ತು ಚಿಕ್ಕದು ನೀನು ಮಾಡೋದು, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಆತನ ಶಕ್ತ. ನಿನಗೆ ಒಂದು ಕಣ್ಣನ್ನು ಬರ್ಸೋದಕ್ಕೆ ನಿನ್ನ ಕೈಲಿ ಆಗಲ್ಲ. ನಿನ್ನ ಕಣ್ಣನ್ನು ಇನ್ನೊಂದು ಚೇಂಜ್ ಮಾಡೋದಕ್ಕೂ ನಿನ್ನ ಕೈಲಿ ಆಗಲ್ಲ. ಒಂದು ರೆಟಿನಾನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಕಣ್ಣ ಮೇಲಿರೋ ಪೊರೆನ ಹೋಗ್ಸೋಕ್ಕಾಗೋದಿಲ್ಲ. ಬೇರೆ ಕೈ ಮಾತ್ರ ಇಡು. ದೇವ್ರನ್ನ ಹೇಳಿದ್ರು ಗೊತ್ತಾ? ಬೇರೆ ಕೈ ಮಾತ್ರ ಇಡು, ಯು ವಿಲ್ ಸಿ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಮೀಟಿಂಗಲ್ಲಿ DJ ದಿನಕರನ್ ಸ್ಟಾರ್ಟಿಂಗ್ ಅವರು ಸೇವೆ ಮಾಡಬೇಕಾದ್ರೆ ಆರಂಭ ಕಾಲದಲ್ಲಿ ಫಸ್ಟು ದೊಡ್ಡ ಕ್ರೂಸೆಡ್ ಎಲ್ಲ ನಡೀತೈತಂತೆ. ಅವಾಗ ಎಲ್ಲರೂ ಕಾಯಿಲೆ ಇರೋರೆಲ್ಲ ಮುಂದೆ ಬನ್ನಿ ಅಂತ ಹೇಳೋರಂತೆ. ಎಲ್ಲ ಮುಂದೆ ಬಂದ್ಬಿಟ್ಟು ನಿಂತಾಗ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್ ಅಂತ ಹೇಳ್ಬಿಟ್ಟು ಹೋಗ್ಬಿಡೋರಂತೆ. ಅಸಿಸ್ಟೆಂಟ್ ಪಾಸ್ಟ್ರು ಒಂದು ದಿವಸ ಕೇಳಿದ್ರಂತೆ, ಬ್ರದರ್ ನೀವು ಯಾವಾಗಲೂ ಬಿ ಹೀಲ್ಡ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ, ಯಾರೆಲ್ಲ ಹೀಲಾದ್ರು ಅಂತ ಯಾಕೆ ನೋಡಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾರ್ಯಾರಿಗೆ ಆಗೈತೆ ಆಗಿಲ್ಲ ಅಂತ ಹೇಳಿದ ಮೇಲೆ ಆಗಿಲ್ಲ ನನಗೆ ಅಂತ ಹೇಳಿದ್ರೆ ನನ್ನ ಕೈಲಲ್ಲಿ ನೋಡೋಕ್ಕಾಗಲ್ಲ. ನನಗಾಗಿಲ್ಲ ಅಂತ ಯಾರಾದರೂ ಹೇಳ್ಬಿಡ್ತಾರೆ, ನಾನು ಬೈಕ್ ನಾನು ಹೊರಟೋಗ್ತೀನಿ, ಬಿ ಹೀಲ್ಡ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಸರ್ ಬ್ರದರ್ ನೀವು ಎಷ್ಟು ಜನ ಹೀಲ್ ಆದರು ಅಂತ ನೀವು ನೋಡಿಲ್ಲ, ನೀವು ಹೋಗಿದ ಮೇಲೆ ಎಷ್ಟು ಜನಕ್ಕೆಲ್ಲ ಹೀಲ್ ಆಯಿತು ಅಂತ ನಾನು ಕೇಳಿದೆ. ಆ ಮೀಟಿಂಗಲ್ಲಿ 200 ಜನಕ್ಕೆ ಹೀಲ್ ಆಗಿತ್ತು ಅಂತ. 200 people were healed.
ಪ್ರೈಸ್ ದ ಲಾರ್ಡ್. ಎಷ್ಟು ಜನ? 200 ಜನ. ಆವಾಗ ಇವರೊಳಗಡೆ ಅದನ್ನು ಕೇಳಿದ ತಕ್ಷಣ ನಂಬಿಕೆ, ವಾವ್, ನಾನು ಪ್ರೇಯರ್ ಮಾಡಿ 200 ಜನ ಹೀಲ್, ಅವತ್ತಿಂದ ಎಷ್ಟು ಜನ ಹೀಲ್ ಆಯ್ತರು ಅಂತ ಅವಾಗಿಂದ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಇನ್ ದ ಬಿಗಿನಿಂಗ್ ಆಲ್ ವೇರ್ ಸಾಧಾರಣಮಪ್ಪ. ಹೀಗೆ ಎಲ್ಲರೂ ಆರಂಭ ಕಾಲದಲ್ಲಿ ನಂಬಿಕೆಯೊಂದಿಗೆ ಬರಲಿಲ್ಲ. ಸ್ವಲ್ಪ 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 ಇನ್ಕ್ರೀಸ್ ಮಾಡ್ಕೊಂಡವ್ರೆ. ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಭಯನೇ, ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ನನಗೂ ಆಗುತ್ತಾ ಅನ್ನೋ ಭಯನೇ. ಎಲ್ಲನೂ ಸ್ವಲ್ಪ ಸ್ವಲ್ಪ ಕಾಲಿಟ್ಟಿರೋರೆ ಇವತ್ತು ಹೀಲಿಂಗ್ ಮಿನಿಸ್ಟ್ರಿ ಮಾಡಿರೋರು, ಇವತ್ತು ಅದ್ಭುತ ಮಿರಕಲ್ ಮಿನಿಸ್ಟ್ರಿ ಮಾಡಿರೋರು, ಹೀಲಿಂಗ್ ಮಿನಿಸ್ಟ್ರಿ ಮಾಡಿರೋರು, ದೊಡ್ಡ ದೊಡ್ಡ ಕ್ರೂಸೈಡ್ ನಡೆಸಿರೋರಲ್ಲ, ನಂಬಿಕೆ ಇಲ್ಲದೆ ಸ್ಟಾರ್ಟ್ ಮಾಡಿದವ್ರೆ. ನಾನೇನು ಹೇಳ್ತೀನಿ ಅಂದರೆ, ನಂಬಿಕೆ ಇಲ್ಲ ಅಂತ ನೀನು ಸುಮ್ಮನೆ ಕುಂತ್ಕೊಬೇಡ. ಯು ಕ್ಯಾನ್ ಡೂ ಎವ್ರಿಥಿಂಗ್, ಗಾಡ್ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ನಿನಗೆ ಆಗಲ್ಲ ಅನ್ನೋದ್ರ ಮಾತ್ರ ನೀನು ತೀರ್ಮಾನಕ್ಕೆ ಬರಬೇಡ. ಯಾಕೆ ಗೊತ್ತಾ, ನಿನ್ನನ್ನಿಟ್ಟು ದೇವ್ರು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾರ, ಅದು ನೆರವೇರುತ್ತೆ. ನೀನು ಅದಕ್ಕೆ ಪ್ರಯತ್ನ ಎತ್ತಲಿಲ್ಲ ಅಂದರು. ನೋಡಿ, ನಾನು ಸೇವೆ ಮಾಡಬೇಕು ಅಂತ ದೇವ್ರು ಪ್ಲ್ಯಾನ್ ಮಾಡಿಬಿಟ್ರು. ನಾನೇ ಪ್ರಯತ್ನ ಮಾಡಿ ಪಾಸ್ಟರ್ ಆಗಬೇಕು ಅಂತ ಟ್ರೈ ಮಾಡಿಲ್ಲ ಅಂದರು, ದೇವರೇ ಕರ್ಕೊಂಬಂದು ಹೇಳ್ಕೊಂಬಂದು ನಿಲ್ಲಿಸ್ಬಿಟ್ರು. ನನಗೆ ಸಂಬಂಧನೇ ಇಲ್ಲದೆ ಇರೋ ಒಂದು ಪ್ರೊಫೆಷನ್ ಇದು, ಸಂಬಂಧನೇ ಇಲ್ಲ. ಎಲ್ಲಿ ಪ್ರೇಯರೋ ಅದಕ್ಕೆ ಉಲ್ಟಾನೇ ಓಡ್ತಾ ಇದ್ದಿದ್ದು ನಾನು. ಪ್ರೇಯರ್ ಅಂದರೆ ಆಗಲ್ಲ, ಪ್ರೇಯರ್ ಮೀಟಿಂಗ್ ಅಂದರೆ ಆಗಲ್ಲ, ಪಾಸ್ಟರ್ ಅಂದರೆ ಆಗಲ್ಲ, ಚೆನ್ನಾಗಿ ರೌಂಡ್ ಹೊಡಿಬೇಕು, ಸುತ್ತಾಡಬೇಕು, ತಿಂಗಳಿಗೆ ಸಂಬಳ ಬಂದರೆ ಜಾಲಿ ಮಾಡಬೇಕು, ಇಷ್ಟೇ. ಯಾವುದು ಆಗಲ್ಲ ಅಂತ ಹೇಳಿದ್ವು ಅಲ್ಲೇ. ಯಾರ ಮುಂದೆ ನಿಲ್ಲಬೇಕು ಅಂದ್ರೂ ನನ್ನ ಕೈಲಾಗಲ್ಲ, ಯಾರ ಹತ್ರ ಮಾತಾಡಬೇಕು ಅಂದರೆ ಆಗಲ್ಲ. ಯಾರಾದರೂ 4 ಜನ ಬಂದರೆ ಅವ್ರ ಹತ್ರ ಹೆಂಗೆ ಮಾತಾಡೋದು, ಯಾರಾದರೂ ಮನೆಗೆ ಬಂದ್ರೇ ಇವ್ರ ಹತ್ರ ಹೆಂಗಪ್ಪ ಮುಖ ತೋರಿಸೋದು, ಏನು ಕೇಳ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇವ್ರ ಮುಂದೆ ಬಂದರೆ ನಾನು ಹಿಂದೆ ಓಡೋದು, ಇಲ್ಲಾಂದರೆ ನಾನು ಇನ್ನೂ ಮಲ್ಕೊಂಡಿದ್ದೀನಿ ಅಂತ ಹೇಳ್ಬಿಡು. ಸೊ ಒಂದು 4 ಜನರ ಹತ್ರ ಫೇಸ್ ಮಾಡೋಕ್ಕಾಗದೇ ಇರೋರು ಇವತ್ತು 4,000 ಜನ, 40,000 ಜನ, ಇವತ್ತು 4 ಲಕ್ಷ ಜನ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಮಾತಾಡೋದಕ್ಕೆ. ವೈ ಹೌ? ಇಟ್ಸ್ ನಾಟ್ ಮೀ, ಅದು ನಾನಲ್ಲ. ನನ್ನ ಮುಖಾಂತರ ಏನು ಮಾಡಬೇಕು ಅಂತ ತಾಯಿನ ಗರ್ಭದಲ್ಲೇ ತೀರ್ಮಾನ ಮಾಡಿದ್ರು, ಅದನ್ನು ದೇವರು ಆಟೋಮೆಟಿಕ್ಕಾಗಿ ನನಗೇ ಗೊತ್ತಿಲ್ಲದೆ ಇರೋ ಥರ, ನಾನು ಇವತ್ತು ಹೆಂಗೆ ಸೇವೆ ಮಾಡ್ತಾಯಿದ್ದೀನಿ ನನಗೇ ಗೊತ್ತಿಲ್ಲ, ನಾನು ಹೆಂಗೆ ಮಾತಾಡ್ತಾ ಇದ್ದೀನಿ ನನಗೇ ಗೊತ್ತಿಲ್ಲ, ಹೆಂಗೆ ಇವತ್ತವರೆಗೂ ನಾನು ನಿಂತಿದ್ದೀನಿ ನನಗೇ ಗೊತ್ತಿಲ್ಲ. ಸೊ ಇಟ್ಸ್ ನಾಟ್ ಬಿಕಾಸ್ ಆಫ್ ಮೈ ಫೇತ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಮೈ ಪ್ರೇಯರ್, ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಸ್ ಪ್ಲ್ಯಾನ್. ನೀವು ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಪ್ರೇಯರಿಂದ ಏನಾಗಲ್ಲ. ಪ್ರೇಯರ್ ಈಸ್ ನಥಿಂಗ್. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಹೇಳ, ಯುವರ್ ಫೇತ್ ಆಲ್ಸೋ ನಥಿಂಗ್. ಗಾಡ್ ಕ್ಯಾನ್ ಡೂ ದ್ಯಾನ್ ಯುವರ್ ಫೇತ್, ದ್ಯಾನ್ ಯುವರ್ ಪ್ರೇಯರ್, ದ್ಯಾನ್ ಯುವರ್ ಹೋಲಿನೆಸ್. ಆಮೇಲೆ ಎಲ್ಲ ಚರ್ಚ್ಗಳಲ್ಲಿ ಪರಿಶುದ್ಧ ಅಲಂಕಾರದೊಂದಿಗೆ ದೇವರನ್ನ ಆರಾಧಿಸ್ರು. ಒಳಗಡೆ ನೋಡಿದ ತಕ್ಷಣ ಭಯ ಆಗಿಬಿಡ್ತೈತೆ. ಅದನ್ನೆಲ್ಲ ಎತ್ಬಿಟ್ಟು ನನ್ನನ್ನು ಬಲಪಡಿಸ್ತಾನೆ, ನನ್ನನ್ನು ಸ್ಥಿರಪಡಿಸ್ತಾರೆ, ನನ್ನನ್ನು ಕರ ಹಿಡಿದು ನಡೆಸ್ತಾರೆ, ಇಂಥ ವಾಕ್ಯಗಳು ಹಾಕಿದ್ರೆ ಒಳಗಡೆ ಒಬ್ಬ ಪಾಪಿ ಬಂದರು, ವಾವ್ ನನ್ನನ್ನು ಕೈ ಹಿಡಿದು ನಡೆಸ್ತಾರ ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ನೋಡಿ, ಒನ್ ಆಫ್ ದ ಬೆಸ್ಟ್ ಮೆಸೇಜ್ ಯಾವುದು ಗೊತ್ತಾ? ಇರೋದ್ರಲ್ಲೇ ಬೆಸ್ಟ್ ಮೆಸೇಜು, ಪಾಪಿಯಾದಂಥ ಸಿಚುವೇಶನಲ್ಲೂ ಅಪ್ಪ ತಂದೆ ಅಂತ ಒಬ್ಬನ್ನ ಕರೆಸ್ತೀವಿ ನೋಡ್ದ, ಅದೇ ಒನ್ ಆಫ್ ದ ಬೆಸ್ಟ್ ಮೆಸೇಜ್. ಅವನು ಯೋಗ್ಯತೆಯೇ ಇಲ್ಲ, ನಾನು ದೇವ್ರನ್ನ ನೋಡೋಕ್ಕೆ ಯೋಗ್ಯತೆಯೇ ಇಲ್ಲ ಅಂದ್ಕೊಂಡು ಕುಂತಿರ್ತಾನಲ್ಲ, ಅಂಥವನ್ನೂ ಸಹ ಅಪ್ಪ ಯೇಸುವೆ ಅಂತ ಹೇಳಿಸ್ತೀವಿ ನೋಡ್ದ. ಇರೋದ್ರಲ್ಲೇ ಬೆಸ್ಟ್ ಮೆಸೇಜ್ ಅದೇ. ಚೆನ್ನಾಗಿ ಹೋಲಿಯಾಗಿರೋನು ಪರಿಶುದ್ಧವಾಗಿರಬೇಕು, ಹಂಗಿರ್ಬೇಕು ಹಿಂಗಿರಬೇಕು ಅಂತ ಪರಿಶುದ್ಧವಂತರನ್ನ ರೆಡಿ ಮಾಡಿ ಅವ್ರಿಗೊಂದು ಮೆಸೇಜ್ ಕೊಡೋದು ಬೇರೆ. ಆಗಲ್ಲ, ಯೋಗ್ಯತೆಯೇ ಇಲ್ಲ, ನಾನು ಪಾಪಿ, ನನ್ನ ಕೈಯಲ್ಲೂ ಏನೂ ಆಗಲ್ಲ, ನಾನು ಏನಕ್ಕೆ ತಾನೇ ಈ ಲೋಕದಾನೆ ಇದ್ದೀನಿ ಅನ್ನೋರ್ನೆಲ್ಲ ಇವತ್ತು ಆಡೋ ಥರ ಮಾಡ್ತೀವಿ, ಪ್ರಾರ್ಥನೆ ಮಾಡೋ ಥರ ಮಾಡ್ತೀವಿ, ಚರ್ಚಿಗೆ ಬರೋ ಥರ ಮಾಡ್ತೀವಿ, ಅವನು ಸೇವೆ ಮಾಡೋ ಥರ ಮಾಡ್ತಾಯಿದ್ದೀವಿ ನೋಡ್ದ. ಒನ್ ಆಫ್ ದ ಬೆಸ್ಟ್ ಮೆಸೇಜಲ್ಲಿ ಇದೇ ಬೆಸ್ಟ್ ಮೆಸೇಜನ್ನು ನಾನು ನಂಬ್ತೀನಿ. ಪಾಸ್ಟರ್ ನನ್ನ ಕೈಲಿ ಪ್ರೇಯರೇ ಮಾಡೋಕ್ಕಾಗ್ತಲ್ಲ, ಡೋಂಟ್ ವರಿ. ಪಾಸ್ಟರ್ ನನ್ನ ಕೈಲಿ ಆರಾಧನೆ ಮಾಡೋಕ್ಕಾಗ್ತಲ್ಲ, ಡೋಂಟ್ ವರಿ. ಪಾಸ್ಟರ್ ಯಾಕೆ ಪಾಸ್ಟರ್ ನನಗೆ ಮಾತ್ರ ಈ ಥರ, ಡೋಂಟ್ ವರಿ. ನಿನ್ನ ಜೊತೆ ಒಬ್ಬರು ಇದ್ದಾರೆ. ಹಿ ವಿಲ್ ನೆವರ್ ಲೀವ್ ಯು, ಹಿ ವಿಲ್ ನೆವರ್ ಫರ್ಸೇಕ್ ಯು. ಆಮೆನ್. ನಿನ್ನ ನಂಬಿಕೆ ಕಡಿಮೆ ಆದರೂ ಹಿ ವಿಲ್ ಗಿವ್ ಯು ಸ್ಟ್ರೆಂತ್, ಆತನ ಬಲ ಕೊಡ್ತಾನೆ. ಸೊ ನಾನು ನೋಡ್ತಾ ಇರೋರು, ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿ ಇವತ್ತು ನನಗೊಂದು ಹೊಸ ಬಲನೇ ಬಂದ್ಬಿಡ್ತು ಪಾಸ್ಟರ್ ಅಂದರೆ, ದೇವ್ರ ನಂಬಿಕೆ ಇಲ್ಲದೆ ಇರೋರಿಗೆ ಈ ಥರನೇ ನಂಬಿಕೆ ಬರ್ಸೋದು. ಆಮೇನ್. ಈ ಪ್ರಸಂಗ ನಿನ್ನೊಳಗಡೆ ನಂಬಿಕೆಯೇ ಸತ್ತೋಗಿತ್ತು ಅಂತ ಇದ್ದಿದ್ರು, ಇವತ್ತು ಈ ಪ್ರಸಂಗ ನಿನ್ನೊಳಗಡೆ ಒಂದು ಹೊಸ ನಂಬಿಕೆನ, ಒಂದು ಹೊಸ ಧೈರ್ಯನ, ಒಂದು ಹೊಸ ಬಲನ
ತಂದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಇದು ಕೊಡುವಂಥ ಸಮಯ. ಈಗಾಗಲೇ ಅನೇಕರು ಈ ಮಿನಿಸ್ಟ್ರಿಗಾಗಿ, ದೇವರ ರಾಜ್ಯಕ್ಕಾಗಿ ನೀವು ನಿಮ್ಮ ಕಾಣಿಕೆಗಳನ್ನು, ನಿಮ್ಮ ದಶಮಾಂಶಗಳನ್ನು ಕೊಡ್ತಾಯಿದ್ದೀರಾ. ಸೊ ಕೊಡುವವರನ್ನು ದೇವರು ಇನ್ನೂ ಹೆಚ್ಚಾಗಿ 100ರಷ್ಟು ಆಶೀರ್ವದಿಸಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಪಾಸ್ಟರ್, ನಾನು ಕೊಡಬೇಕು ಅಂದರೆ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್. ಪ್ರೀತಿ ಸ್ವರೂಪಿಯೇ ದೇವರೇ, ಅಪ್ಪ, ಈ ದಿನದಲ್ಲಿ ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಎಲ್ಲರಲ್ಲೂ ಒಂದು ಹೊಸ ನಂಬಿಕೆ, ಹೊಸ ಬಲವನ್ನು ನೀನು ತಗೊಂಬಂದಿದ್ದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಅಪ್ಪ, ಹೊಸ ಬಲವನ್ನು ಭರಿಸಿದ್ದಕ್ಕಾಗಿಯೂ ಸ್ತೋತ್ರ ರಚ. ಈ ವಾಕ್ಯವು ಅನೇಕರ ಜೀವಿತಗಳನ್ನು ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್.